ನಮಸ್ತೆ ವಿಜಯಕಾಂತ್ ಸರ್. ಸರ್ ಒಂದ್ಸರಿ ಚಕ್ರಗಳು 7 ಚಕ್ರಗಳು ಒಂದ್ಸರಿ, ಆಮೇಲೆ ಆ ಏನು ಶರೀರಗಳು, ನಂತರ ಲೋಕಗಳಿಗೆ ಬನ್ನಿ ಅಂತ ಸರ್. ಓಕೆ, ಥ್ಯಾಂಕ್ ಯು. ಓವರ್ ಟು ಯು. ಓಕೆ, ಎಲ್ಲ ಧ್ಯಾನ ಬಂಧುಗಳಿಗೂ, ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಎಲ್ಲ ನನ್ನ ಆತ್ಮೀಯ ಧ್ಯಾನ ಬಂಧುಗಳು ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಇವತ್ತಿನ 7 ಚಕ್ರಗಳು, ಯಾಕಂದ್ರೆ ನೋಡಿ, 7 ಚಕ್ರಗಳು, 7 ಶರೀರಗಳು, 7 ಲೋಕಗಳು ಒಂದಕ್ಕೊಂದು ಸಂಬಂಧ ಪಟ್ಟಿರುತ್ತದೆ. ಹೇಗಪ್ಪ ಅಂದ್ರೆ, ಈಗ ನೋಡಿ ಅದನ್ನೇ ಹೇಳ್ತಾರೆ, ಇದು ಒಂದೊಂದು ಸ್ಥಿತಿ, ಇದು ಒಂದೊಂದು ಲೋಕಗಳು, ಒಂದೊಂದು ಶರೀರಗಳು, ಅಂದ್ರೆ ಇದೆಲ್ಲ ಹೆಂಗ್ ಲಿಂಕ್ ಆಗಿರುತ್ತಂದ್ರೆ, ಒಂದಕ್ಕೊಂದು ಸಂಬಂಧಪಟ್ಟಿರುತ್ತಂದ್ರೆ, ನೋಡಿ ಈಗ ಮಾತಾಡ್ತಾ ಇದೀವಲ್ಲ ಕೋಶಗಳು ಅಂತ, ಇದು ಉಪನಿಷತ್ಸ್ ನಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತೆ. ಇದು ಅರ್ಥ ಮಾಡ್ಕೊಳ್ಳೇಬೇಕು ನಾವು. ಯಾಕಂದ್ರೆ ಎಲ್ರು ನಾವು ಸಿಕ್ಕಾಕೊಂಡಿರೋದು ಎಲ್ಲಪ್ಪ ಅಂದ್ರೆ ಬರೀ ಅನ್ನಮಯ ಕೋಶದಲ್ಲೇ ಇದೀವಿ. ಒಂದೊಂದೊಂದೊಂದು ದಾಟಬೇಕು. ಪ್ರಾಣಮಯ ಕೋಶ, ಇದೆಲ್ಲ ಪದಗಳಾಗಿದೆ, ಅಂದ್ರೆ ಕಾರ್ಯಗತ ಆಗಿಲ್ಲ, ನಮ್ಗೆ ಇನ್ನ ಅನುಭವಕ್ಕೆ ಬಂದಿಲ್ಲ. ಯಾಕೆ ಇದು ನೋಡಿ, ಬೇಸಿಕ್ಸ್ ಇನ್ನ ಬೇಸಿಕ್ಸ್ ತಿಳ್ಕೊಳ್ತಾನೆ ಇದೀವಿ, ಅಂದ್ರೆ ಅನುಭವಕ್ಕೆ ಬರ್ಬೇಕು, ಕಾರ್ಯಗತ ಆಗ್ಬೇಕು, ಕಾರ್ಯರೂಪಕ್ಕೆ ನಾವು ತರ್ಬೇಕು. ಹೇಗಪ್ಪ ಅಂದ್ರೆ ನಮ್ಮ ಸಾಧನೆ ಮುಖಾಂತರ ಮಾತ್ರನೇ. ಅನ್ನಮಯ ಕೋಶ ಅಂದ್ರೇನು? ಈ ದೇಹ ಅನ್ನದಿಂದ ಆಗಿರೋದು. ಯಾಕಂದ್ರೆ ಈ ದೇಹಕ್ಕೆ ಏನ್ ಬೇಕೋ ಅನ್ನ ಅಲ್ವಾ. ಈಗ ಮಗು ಆಗಿಂದ ಇಷ್ಟು ಎತ್ತರಕ್ಕೆ ದೇಹ ಬೆಳೆದಿದೆ ಅಂದ್ರೆ ಅನ್ನ ಅಲ್ವಾ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನ. ಸೊ ನಾವು ಅನ್ನದಲ್ಲೇ ಪ್ರಾಣ ಇದೆ ಅಲ್ಲ. ಪ್ರಾಣ ಅನ್ನೋದು ಎಲ್ಲಿದೆ? ನಮ್ಮ ಅನ್ನದಲ್ಲೇ ಇದೆ ಪ್ರಾಣ. ಪ್ರಾಣಶಕ್ತಿನೂ ಫಸ್ಟ್ ಬೇಸಿಕ್ ನಾವು ಅರ್ಥ ಮಾಡ್ಕೋಬೇಕಾದ್ರು ನಾವು ಮಾಡೋ ಆಹಾರದಲ್ಲೇ ಪ್ರಾಣ. ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾನೆ, 1 ವಾರ ಅವನ್ಗೆ ಅನ್ನ ಆಹಾರ ಇಲ್ಲ ಅಂದ್ರೆ ಏನಾಗ್ತಾನೆ ಹೇಳಿ? ಜೀವಂತವಾಗಿರ್ಬೋದು, ಆದ್ರೆ ಅವನಲ್ಲಿ ಎಲ್ಲ ಶಕ್ತಿ ಕಳ್ಕೊಂಡಿರ್ತಾನೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಅನ್ನಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಏನು? ಏನಕ್ಕೆ ಸಂಬಂಧಪಟ್ಟಿರತ್ತೆ? ನಮ್ಮ ಪ್ರಾಣ ಶರೀರ, ಅದನ್ನೇ ಎಥೆರಿಕ್ ಬಾಡಿ ಅಂತ ಹೇಳ್ತೀವಿ. ನಾವೇನು ಈಗ ಶ್ವಾಸ, ಈ ಉಸಿರಾಟದ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಈ ಪ್ರಾಣಾಯಾಮ, ಈ ಕಪಾಲಭಾತಿ, ಭಸ್ತ್ರಿಕಾ, ಅನಿಲೋಮ ವಿಲೋಮ, ಇವೆಲ್ಲವೂ ಕೂಡ ಈ ಪ್ರಾಣ ಶರೀರ ಸಂಬಂಧಪಟ್ಟಿರೋದು. ಏನಪ್ಪಾ ಇದೆ ಪ್ರಾಣ ಶರೀರದಲ್ಲಿ ಅಂದ್ರೆ, ನಮ್ಮ ಚಕ್ರಗಳು ಅಡಗಿರೋದು ಈ ಪ್ರಾಣಮಯ ಕೋಶದಲ್ಲಿ. ಈ ಪ್ರಾಣ ಶರೀರ, 2ನೇ ಶರೀರದಲ್ಲೇ ಈ ನಾಡಿ ಮಂಡಲ, ಈ ಚಕ್ರಗಳು, ನಮ್ಮ ಈ ಪ್ರಭಾವಲಿ, ಏನು ಆರ ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಅಲ್ಲೇ ಶೇಖರಣೆ ಆಗಿರುತ್ತೆ ಮಾಸ್ಟರ್ಸ್. ಹಾಗೆಯೇ ನಮ್ಮ ಒಂದು ಫೀಲಿಂಗ್ಸ್, ಎಮೋಷನ್ಸ್ ಅಂದ್ರೆ ಭಾವನೆಗಳು ಎಲ್ಲವೂ ಕೂಡ ಪ್ರಾಣ ಶರೀರಕ್ಕೆ ಸಂಬಂಧಪಟ್ಟಿರುವುದು. 3ನೇದು ಮನೋಮಯ ಕೋಶ. ಏನಿದು ಮನೋಮಯ ಕೋಶ ಅಂದ್ರೆ? ಮನಸ್ಸಿಗೆ ಸಂಬಂಧಪಟ್ಟಿರುವುದು. ನಾವೇನೀಗ ಚಿಂತನೆ ಮಾಡ್ತೀವಲ್ಲ, ಈ ಮನಸ್ಸಿನ ಮುಖಾಂತರ ತಾನೇ ನಾವೆಲ್ಲ ಇಂದ್ರಿಯಗಳ, ಈ ಮನಸ್ಸು ಇಂದ್ರಿಯಗಳ ಮುಖಾಂತರವೇ ಎಲ್ಲಾ ಕಾರ್ಯಗಳನ್ನು ಕೂಡ ತೊಡಗಿಸ್ಕೊಳ್ತಾ ಇರೋದು, ನೆರವೇರಿಸ್ಕೊಳ್ತಾ ಇರೋದು. ಯಾಕಂದ್ರೆ ಒಂದೊಂದು ಇಂದ್ರಿಯಗಳ ಮುಖಾಂತರ, ಕಣ್ಣು, ಮೂಗು, ಕಿವಿ, ಬಾಯಿ, ಸ್ಪರ್ಶ ಅಂದ್ರೆ ರಸ, ಗಂಧ, ನಾಮ, ರೂಪ, ರಸ ಅಂತ ಹೇಳ್ತೀವಿ. ಸೊ ಇದ್ರ ಮುಖಾಂತರ ಈ ಮನಸ್ಸು ನೆರವೇರಿಸ್ಕೊಳ್ಳುತ್ತೆ ಏನ್ ಬೇಕೋ. ಮೂಗಿನ ಮುಖಾಂತರ ಒಂದು ಸುವಾಸನೆ, ಬಾಯಿ ಮುಖಾಂತರ ಒಂದು ಸವಿಯೋದು, ಒಂದು ರುಚಿಗೋಸ್ಕರ, ಕಣ್ಣು ಮುಖಾಂತರ ಒಂದು ದೃಶ್ಯಗಳನ್ನ ನೋಡೋದು, ಕಿವಿ ಮುಖಾಂತರ ಒಂದು ಸಂಗೀತನೋ, ಒಂದು ನಾದನೋ, ಒಂದು ವಿಷಯಗಳನ್ನ ಕೇಳುವುದು. ಹಾಗೆಯೇ ಈ ಸ್ಪರ್ಶ ಅಂದ್ರೆ, ಈಗ ನಮ್ಗೆ ಒಂದು ಗಾಳಿ ಬೀಸ್ತಾ ಇದೆ ಅಂದ್ರೆ ನಾವು ಸ್ಪರ್ಶಿಸ್ತೀವಲ್ಲ, ಚಳಿ ಆಗ್ತಾ ಇದೆ, ನಮ್ಗೆ ಶೆಕೆ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ನಮ್ಮ ಸ್ಪರ್ಶಕ್ಕೆ ಸಂಬಂಧಪಟ್ಟಿರುವುದು. ಅಲ್ಲೇ ನಮ್ಗೆ ಈ ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತೀವಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಿರುವುದು. ಅಂದ್ರೆ ಅದೇ ಸೂಕ್ಷ್ಮ ಲೋಕಕ್ಕೆ ದಾರಿ. ನಾವು ಸೂಕ್ಷ್ಮ ಲೋಕಕ್ಕೆ ದಾರಿ ಮಾಡ್ಕೋಬೇಕು ಅಂದ್ರೆ ಮಲಿನವಾಗಿರೋ ಮನಸ್ಸನ್ನು ಪರಿಶುದ್ಧವಾಗಿ ನಾವು ಇಲ್ಲಿ ದೇಹದಲ್ಲಿ
ದೇಹ ಸ್ಥಿತಿಯಲ್ಲಿ ಇರುವಾಗಲೇ ಅದನ್ನ ಪರಿಶುದ್ಧ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಏನಾಗತ್ತಂದ್ರೆ ದೇಹ ಬಿಟ್ಟಾದ್ಮೇಲೆ ಮನಸ್ಸು ಮಲಿನವಾಗಿತ್ತಂದ್ರೆ ನಾವು ಸೂಕ್ಷ್ಮ ಲೋಕಕ್ಕೂ ಹೋಗಲ್ಲ, ಯಾವ ಲೋಕಕ್ಕೂ ಹೋಗಲ್ಲ, ಮತ್ತೆ ಭೂಲೋಕದಲ್ಲಿ ಸಿಕ್ಕಾಕೊಂಡು ಇಲ್ಲಿ ಮತ್ತೆ ಆಸೆ ನೆರವೇರದೇ ಇರೋ ಆತ್ಮಗಳಾಗಿ ಇಲ್ಲೇ ತಿರ್ಗಾಡುತ್ತಾ ಮತ್ತೆ ಆಸೆನ ನೆರವೇರಕ್ಕೆ ಒಂದು ದೇಹ ಹುಡುಕ್ತಾ ಇರ್ತೀವಿ. ಯಾಕಂದ್ರೆ ಅದು ಅಜ್ಞಾನದಲ್ಲಿ ಸಿಕ್ಕಾಕೊಂಡಿರುತ್ತೆ ಮನಸ್ಸು. ಅದಕ್ಕೆ ದೇಹ ಇರುವಾಗಲೇ, ಅದಕ್ಕೆ ಮಾನವ ಜನ್ಮ ಉನ್ನತ ಜನ್ಮ ದುರ್ಲಭ ಅಂತ ಹೇಳಿರೋದು ಪುರಂದರದಾಸರು, ಶಂಕರಾಚಾರ್ಯರು. ಯಾಕಂದ್ರೆ ಮಾನವ ದೇಹ ಸಿಕ್ಕಾಗಲೇ ನಮ್ಗೆ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಉನ್ನತ ಲೋಕಕ್ಕೆ ನಾವು ಈ ದೇಹದಿಂದಲೇ ಮನಸ್ಸಿನಿಂದಲೇ ಇಲ್ಲಿ ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಬಾಡಿ ನಮ್ ಟೈಮ್ ಬಂದಾಗ ಈ ಆತ್ಮಕ್ಕೆ ಮನಸ್ಸಿಗೆ ಗೊತ್ತಿರತ್ತೆ ನಾ ಯಾವ ಲೋಕಕ್ಕೆ ಎಲಿಜಿಬಲ್ ಆಗಿದ್ದೀನಿ, ನನ್ನ ಲೊಕೇಶನ್ ಎಲ್ಲಿ ಅಂತ ಈಗ್ಲೇ ನಮ್ಗೆ ಗೂಗಲ್ ಮ್ಯಾಪ್ ಗೊತ್ತಿರ್ಬೇಕು ರೂಟು. ಆಮೇಲೆ ಏನು ಗೊತ್ತಾಗಲ್ಲ, ಆಮೇಲೆ ಕತ್ತಲೆ ಇರುತ್ತೆ, ಬರೀ ಒಂದು ಕತ್ತಲೆ ಲೋಕದಲ್ಲಿ ಒಂದು ಕಾಡಿನಲ್ಲಿ ಹೋಗಿ ಸಿಕ್ಕಾಕೊಂಡಿರ್ತೀವಿ. ಅಲ್ಲಿ ಬೆಳಕು ಇರಲ್ಲ, ಬರೀ ಕತ್ತಲೆ ಕಾಡಿನಲ್ಲಿ ಸಿಕ್ಕಾಕೊಂಡು ಯಾರು ದಾರಿ ತೋರ್ಸೋರು ಇರಲ್ಲ. ಸೊ ಅಂತ ಲೋಕಕ್ಕೆ ಭೀಕರವಾದ ಲೋಕಗಳೆಲ್ಲ ಇದೆ ಮಾಸ್ಟರ್ಸ್. ಅದಕ್ಕೆ ಹೇಳುವುದು ಸಮಯವೇ ಸಾಧನೆ, ಸತ್ಸಂಗದಲ್ಲಿರಿ, ಜ್ಞಾನ ತಿಳ್ಕೊಳ್ಳಿ. ಭಗವಂತ ಕೊಟ್ಟಿರೋ ಒಂದು ಉನ್ನತವಾದ ಸದಾ ಅವಕಾಶ ಇದು ದೇಹ ಅನ್ನುವುದು. ಇದು ಬರೀ ನಾವು ರೋಗ ಸರಿ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಕಳೀತಾ ಇರ್ತೀವಿ. ರೋಗ ಸರಿ ಆಯ್ತಾ, ಬಾಯ್ ಧ್ಯಾನಕ್ಕೆ ಬಂದಿರೋದು ಉದ್ದೇಶ ನೆರವೇರ್ತಾ ಅಲ್ಲ. ರೋಗ ಅನ್ನೋದು ದೇಹಕ್ಕೆ ಈ ದೇಹ ಅನ್ನೋದು ರೋಗದ ಗೂಡು, ಕರ್ಮದ ಗೂಡು. ಇದು ಬರೀ ಇದು ಸರಿ ಮಾಡ್ಕೊಂಡ್ರೆ ಜನ್ಮ ವ್ಯರ್ಥ ಮಾಡಬಾರದು. ದೇಹ ಇರುವಾಗಲೇ ಮನಸ್ಸನ್ನು ಶುದ್ಧಿ ಮಾಡ್ತಾ ಇರ್ಬೇಕು. ಮಲಿನ ಆಗ್ತಾ ಇರತ್ತೆ ಮನಸ್ಸು, ಅದನ್ನ ನಿರ್ಮಲ ಮಾಡ್ಬೇಕು, ನಿಶ್ಚಲ ಮಾಡ್ಬೇಕು. ಅದಕ್ಕೆ ನಾನು ದೇಹದಲ್ಲಿ ಇರುವಾಗಲೇ ಮಾಡ್ಕೋಬೇಕು. ಬರೀ ಒಂದು ಗ್ರಂಥ ಓದ್ಬಿಟ್ಟು ಎಲ್ಲಾ ತಿಳ್ಕೊಂಡ್ಬಿಟ್ರೆ ಮೋಕ್ಷ ಸಿಗತ್ತಾ? ಸಿಗಲ್ಲ. ಯಾರಾದ್ರೂ ಭಗವದ್ಗೀತೆ ದಿನೇ ಪಾರಾಯಣ ಮಾಡಿ, ವಿಷ್ಣು ಸಹಸ್ರನಾಮ ದಿನ ಪಾರಾಯಣ ಮಾಡಿ, ಮಂತ್ರ ಜಪ ಮಾಡಿ, ಯಾರಾದ್ರೂ ಮೋಕ್ಷಕ್ಕೆ ಹೋಗಿದಾರ? ನೀವೇ ಚೆಕ್ ಮಾಡ್ಬೇಕು. ಯಾರಾದ್ರೂ ನಾನು ಇದರಿಂದ ಮೋಕ್ಷ ಸಿಕ್ಕಿದೆ? ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ. ಏನಾಗತ್ತೆ? ನಮ್ಮ ಮಂತ್ರ ಜಪ ಮಾಡೋದು, ಗ್ರಂಥಗಳು ಓದೋದು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು, ವಿಷ್ಣು ಸಹಸ್ರನಾಮ ಪಾರಾಯಣ, ಚಿತ್ತ ಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆಗತ್ತೆ. ಮೋಕ್ಷ ಕೊಡಲ್ಲ ಅವೆಲ್ಲ. ಬಟ್ ಮಾಡ್ಬೇಕಾ? ಮಾಡ್ಬೇಕು. ಯಾಕೆ? ಚಿತ್ತ ಶುದ್ಧಿ ಅಲ್ಲ. ಮನೆ ಡೈಲಿ ಕ್ಲೀನ್ ಮಾಡ್ತೀವಲ್ಲ, ಮಾಡ್ಲಿಲ್ಲ ಏನಾಗುತ್ತೆ? ಕಸ ತುಂಬ್ಕೊಂಡತ್ತ ಮನೆಯಲ್ಲಿ. ಹಾಗೆಯೇ ನಮ್ಮ ಮನಸ್ಸು ಕೂಡ ಮಲಿನ ಆಗದೆ ಇರೋ ಹಾಗೆ ದಿನನಿತ್ಯ ನಾವು ಏನಾದ್ರೂ ಒಂದು ಮಂತ್ರ ಹೇಳ್ಕೊಳ್ಳಿ. ಹರೇ ರಾಮ ಅಂತ ಹೇಳಿ, ರಾಮ ರಾಮ ಅಂತ ಹೇಳಿ, ಏನೋ ನಿಮ್ಗೆ ಇಷ್ಟ ದೇವತೆ ಮಂತ್ರ ಅಂದ್ರೆ ಅದು ಇಂದ ಏನಾಗತ್ತೆ ಅಂದ್ರೆ ಮನಸ್ಸು ಚಿತ್ತ ಶುದ್ಧಿ ಆಗತ್ತೆ. ಅದಕ್ಕೆ ಬೇಕಾಗುತ್ತೆ ಅದು. ಈಗ ಈ ಮನಸ್ಸೇ ಅಲ್ವಾ ಮಾಯೆಗೂ ಸಿಕ್ಕಾಕೊಂಡಿರೋದು, ಎಲ್ಲದಕ್ಕೂ ಅಂಟ್ಕೊಂಡಿರೋದು. ಆಸೆಗಳು ಬರ್ತಾ ಇರೋದು ಮನಸ್ಸಿನಿಂದೆಲ್ಲ, ಬಯಸ್ತಾ ಇರೋದು ಮನಸ್ಸಲ್ಲ. ಮನಸ್ಸು ಅಂದ್ರೆ ಕೋರಿಕೆ, ಬೇರೆ ಏನಿಲ್ಲ. ನಮ್ಗೆ ಅರ್ಥ ಆಗ್ತಿಲ್ಲ. ಮನಸ್ಸಿನ ಸ್ವಭಾವ ಅದೇ ಅಲ್ವಾ, ಅದು ಬೇಕು, ಇದು ಬೇಕು, ನೋಡಿದ್ನೆಲ್ಲ ಅನುಭವಿಸ್ಬೇಕು, ನೋಡಿದ್ದೆಲ್ಲ ನಂದು ಮಾಡ್ಕೋಬೇಕು ಅನ್ನೋದೇ ಮನಸ್ಸಿನ ಒಂದು ಸ್ವಭಾವ. ಸೊ ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನಸ್ಸು ಯಾರು, ಎಲ್ಲಿಂದ ಬಂದಿದೆ, ಈ ಸತ್ಯ ನಮ್ಗೆ ಅರ್ಥ ಆಗುತ್ತೆ. 4ನೇದು ವಿಜ್ಞಾನಮಯ ಕೋಶ. ಏನಪ್ಪ ಅದು ವಿಜ್ಞಾನಮಯ ಕೋಶ? ಇಂಟೆಲೆಕ್ಟ್ ಅಂತ ಹೇಳ್ತಾರೆ, ಜ್ಞಾನ ಅಂತ ಹೇಳ್ತಾರೆ. ಏನದು? ನಮ್ಮ ಬುದ್ಧಿ ಇದೆ ಅಲ್ಲ, ಈಗ ನಮ್ಮ ಬುದ್ಧಿ ವಿಕಾಸ ಮಾಡ್ಕೊಂಡಿಲ್ಲ ನಾವು. ಈ ಬುದ್ಧಿಯನ್ನು ವಿಕಾಸ ಮಾಡಿ ಆ ವಿವೇಚನಾ ಶಕ್ತಿಯಿಂದ ವಿಚಾರ ಮಾಡಬೇಕು. ಸತ್ಯ ಯಾವುದು, ಅಸತ್ಯ ಯಾವುದು, ಅದನ್ನ ವಿಚಾರ ಮಾಡಿ ಆ ಸತ್ಯವನ್ನು ತಿಳ್ಕೊಳ್ಳೋದೇ ವಿಜ್ಞಾನಮಯ ಕೋಶ. ಸೊ ಈ ಬುದ್ಧಿನ ಕೂಡ ಶುದ್ಧಿ ಮಾಡ್ಬೇಕು. ಬರೀ ಮನಸ್ಸನ್ನ ಶುದ್ಧಿ ಮಾಡೋದಲ್ಲ. ಮನಸ್ಸು ಮಾತ್ರ ಶುದ್ಧಿ ಮಾಡ್ಕೊಂಡ್ಬಿಟ್ರೆ ಬುದ್ಧಿ ಶುದ್ಧಿ ಆಗಿಲ್ಲ ಅಂದ್ರೆ ಏನಾಗತ್ತೆ? ಈ ಬುದ್ಧಿ ಒಪ್ಪಲ್ಲ ಎಲ್ಲಾ ವಿಷಯಗಳನ್ನ. ಇವಾಗ ನಾನು ಹೇಳೋ ವಿಷಯ ಎಲ್ಲ ಬುದ್ಧಿ ಒಪ್ಕೊಳ್ಳಲ್ಲ. ಅದು ಬುದ್ಧಿ ಒಂಥರ ಹೇಳ್ತಾ ಇರುತ್ತೆ, ಇವ್ರು ಹೇಳೋದು ಏನ್ ನೀನ್ ಕೇಳೋದು, ಇದೆಲ್ಲ ಏನೋ ಪ್ರಾಕ್ಟಿಕಲ್ ಲೈಫ್ಗೆ ಇದೆಲ್ಲ ವರ್ಕೌಟ್ ಆಗತ್ತಾ, ಬರತ್ತಾ? ಸೊ ಈ ತರ ಬುದ್ಧಿ ಒಂದು ಹೇಳ್ತಾ ಇರುತ್ತೆ, ಪ್ರಶ್ನೆ ಕೇಳ್ತಾ ಇರುತ್ತೆ. ಬುದ್ಧಿ ಕೂಡ ಕ್ಲೀನ್ ಆಗ್ಬೇಕು. ಬುದ್ಧಿ ಕೂಡ ಒಂದು ಇದಕ್ ಬರ್ಬೇಕು, ಕನ್ಕ್ಲೂಷನ್ ಬರ್ಬೇಕು.
ಅದು ಕೂಡ ಸಮಾಧಾನ ಆಗ್ಬೇಕು. ಅದಕ್ಕೆ ಉಪನಿಷತ್ಸ್ ಅಲ್ಲಿ, ಕಥೋಪನಿಷತ್ಸ್ ಅಲ್ಲಿ ಹೇಳ್ತಾರೆ, ವೆನ್ ಅವರ್ ಬಾಡಿ, ಮೈಂಡ್ ಅಂಡ್ ರೀಸನಿಂಗ್ ಇಂಟೆಲೆಕ್ಟ್ ರೆಸ್ಟ್ಸ್ ಇನ್ ಸೈಲೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಾಡಿ ಅಂದ್ರೆ ನಮ್ಮ 5 ಸೆನ್ಸಸ್ ಅಂತ ಹೇಳ್ತೀವಲ್ಲ, ವೆನ್ ಅವರ್ 5 ಸೆನ್ಸಸ್ ಅಂಡ್ ಮೈಂಡ್, ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಆಮೇಲೆ ಪ್ರಶ್ನೆ ಕೇಳ್ತಾ ಇರುತ್ತಲ್ಲ, ಬುದ್ಧಿ ಒಪ್ಕೊಳ್ಳಲ್ವ ಸಾಮಾನ್ಯವಾಗಿ. ಅವೇನೇ ಸತ್ಸಂಗ ಕೇಳಿದ್ರು, ಏನೇ ಕ್ಲಾಸ್ ಕೇಳಿದ್ರು ಸಾಮಾನ್ಯ ಬುದ್ಧಿ ಎಲ್ಲಾನು ಒಪ್ಕೊಳ್ಳೋದಿಲ್ವಲ್ಲ, ಅದೊಂದು ನಿರಾಕರಿಸ್ತಾ ಇರುತ್ತೆ. ಈ ಪ್ರಶ್ನೆಗಳು ಕೇಳ್ತಾ ಇರುತ್ತಲ್ಲ, ಈ ರೀಸನಿಂಗ್ ಇಂಟೆಲೆಕ್ಟ್ ಆಲ್ಸೋ ರೆಡ್ಸ್ ಇನ್ ಸೈಲೆನ್ಸ್. ಯಾವಾಗ ಈ ಬುದ್ಧಿ ಕೂಡ ಸೈಲೆಂಟ್ ಆಗತ್ತಂದ್ರೆ, ಈ ಇಂದ್ರಿಯಗಳು ಸೈಲೆಂಟ್ ಆಗ್ಬೇಕು, ಫಸ್ಟ್ ಇಂದ್ರಿಯ ನಿಗ್ರಹ ಆಗಬೇಕು, ಆಮೇಲೆ ಮನಸ್ಸು ಸೈಲೆಂಟ್ ಆಗಬೇಕು. ಇವೆರಡು ಸೈಲೆಂಟ್ ಆದ್ರೆ ಬುದ್ಧಿ ಕೂಡ ಸೈಲೆಂಟ್ ಆಗುತ್ತೆ. ಅದೇ ವಿಜ್ಞಾನಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಏನು? ಅದು ಸತ್ಯ, ಸತ್ತು ಚಿತ್ತು ಆನಂದ. ಸತ್ ಅಂದ್ರೆ ಅನಂತ, ಚಿತ್ ಅಂದ್ರೆ ಪ್ರಜ್ಞೆ. ಪ್ರಜ್ಞೆ ಅಂದ್ರೆ ನಾನೇ ಆತ್ಮನು, ನಾನೇ ಬ್ರಹ್ಮನು, ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ. ಆನಂದ ಅಂದ್ರೆ ಆನಂದವಾಗಿರೋ, ಸದಾ ಆನಂದ, ದುಃಖರಹಿತ, ಕರ್ಮರಹಿತ. ಅದಕ್ಕೂ ದುಃಖನೂ ಇಲ್ಲ, ಆತ್ಮಕ್ಕೆ ಕರ್ಮನೂ ಇಲ್ಲ, ಬಂಧನೂ ಇಲ್ಲ, ಬಂಧರಹಿತ. ಸೊ ಇವೆಲ್ಲ ಕರ್ಮ ಯಾರಿಗಾಗ್ತಾ ಇದೆ, ದುಃಖ ಯಾರಿಗಾಗ್ತಾ ಇದೆ, ಬಂಧನ ಯಾರಿಗಾಗ್ತಾ ಇದೆ, ನಾವು ಚೆಕ್ ಮಾಡ್ಕೋಬೇಕು. ಮನಸ್ಸಿಗಾಗ್ತಾ ಇರೋದಿದೆಲ್ಲ, ಮನಸ್ಸೇ ಕರ್ಮ ಮಾಡ್ತಾ ಇರೋದು ಇಲ್ಲಿ, ಮನಸ್ಸೇ ಇಲ್ಲಿ ದುಃಖ ಪಡ್ತಾ ಇರೋದು, ಮನಸ್ಸೇ ಇಲ್ಲಿ ಬಂಧನ ಪಟ್ಟಿರೋದು. ಎಲ್ಲದಕ್ಕೂ ಅಂಟ್ಕೊಂಡು ಎಲ್ಲದಕ್ಕೂ ಸಿಕ್ಕಾಕೊಂಡಿರೋದು ಮನಸ್ಸೇ. ಈ ಸತ್ಯ ಅರ್ಥ ಆಗ್ಬಿಟ್ರೆ ಸದಾ ಆನಂದ ಸ್ಥಿತಿ, ಆತ್ಮ ಸದಾ ಆನಂದ. ಸೊ ಅದೇ ಆನಂದಮಯ ಕೋಶ. ಅದನ್ನೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಕ್ಕೆ ಬರ್ಬೇಕು ಸಾಧಕರು. ನಾವು ಒಂದೊಂದು ಜನ್ಮನೂ ಆಗ್ಬಹುದು. ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ ಬರ್ಲು ಕೂಡ ಅಷ್ಟು ಸುಲಭವಲ್ಲ. ಯಾವ್ದೋ ಚಕ್ರಯುಗ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಒಂದ್ ತಿಂಗಳು 3 ತಿಂಗಳು ಕೋರ್ಸ್ ಮಾಡ್ಬಿಟ್ರೆ ನಾನು ವಿಶುದ್ಧಿ, ಈ ಆಜ್ಞಾ ಓಪನ್ ಆಗ್ಬಿಡುತ್ತೆ ನನ್ಗೆ, ಈ ಆಜ್ಞಾ ಸ್ಥಿತಿಗೆ ಬರ್ಬಹುದು, ಆಜ್ಞಾ ಚಕ್ರ ಓಪನ್ ಆಗ್ಬಿಡುತ್ತೆ, ಎಲ್ಲ ಕಲ್ಪನೆ ಮಾಸ್ಟರ್ಸ್. ಹಂಗಲ್ಲ, ಯಾವ್ದು ಆಗುವುದು ಇಲ್ಲ. ಅದು ಕೂಡ ಮನಸ್ಸು ನಮ್ಮನ್ನ ಆ ಮಾಯೆನಲ್ಲಿ, ಆ ಭ್ರಮೆನಲ್ಲಿ ಸಿಕ್ಕಾಕ್ಸ್ತಾ ಇರತ್ತೆ. ಸೊ ಯಾವ್ದು ಬಂದು ಕೋರ್ಸ್ ತಗೊಂಡು ಆಗುವುದಲ್ಲ. ನಮ್ಮ ಕರ್ಮದಲ್ಲಿ ಆ ಯೋಗ ಇರಬೇಕು, ನಮ್ಮ ಸಂಸ್ಕಾರದಲ್ಲಿ ಇರಬೇಕು. ನಮ್ಮ ಕರ್ಮಕ್ಕೆ, ನಮ್ಮ ಸಂಸ್ಕಾರಗಳ ಅನುಗುಣವಾಗಿನೇ ನಾವು ಆ ಸ್ಥಿತಿ ಹೊಂದುವುದು. ಈಗ ನನ್ನ ಆಜ್ಞಾ ಚಕ್ರ ಈ ಸ್ಥಿತಿಗೆ ಬರ್ಬೇಕು ಅಂದ್ರೆ ನನ್ನ ಕರ್ಮದಲ್ಲಿ ಇರ್ಬೇಕು, ಹಿಂದಿನ ಜನ್ಮದ ಸಾಧನೆ ಇರ್ಬೇಕು. ಇಲ್ಲ, ಈ ಕ್ಷಣದಲ್ಲೇ ನಾನು ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ, ಆಜ್ಞಾ ಚಕ್ರ ಅಂದ್ರೆ ಥರ್ಡ್ ಐ ಅಂತ ಏನ್ ಹೇಳ್ತೀವಲ್ಲ, ಈ ದಿವ್ಯ ಚಕ್ಷು, ಈ 3ನೇ ಕಣ್ಣು, ಇವೆಲ್ಲ ನನ್ನ ಸಿದ್ಧಾಂತ. ಏನಂದ್ರೆ ಥರ್ಡ್ ಐ ಅಂದ್ರೆ ಒನ್ನೆಸ್ ಅಲ್ಲಿ ಇರೋರ್ಗೆ ಮಾತ್ರ ಜಾಗೃತಿ ಆಗೋದು. ನಾನು ಇವತ್ತು ಥರ್ಡ್ ಐ ಇಂದ ಬಂದು ಅತೀಂದ್ರಿಯ ಶಕ್ತಿ ತಗೊಂಡು ಎಲ್ಲವನ್ನು ನೋಡುವುದು, ಅದು ಥರ್ಡ್ ಐ ಎಕ್ಸ್ಪೀರಿಯನ್ಸ್, ಅದು ಸಿದ್ಧಿ. ಅದು ಸಿದ್ಧಿ ತಗೊಂಡ್ರೆ ಉನ್ನತ ಲೋಕಕ್ಕೆ ಹೋಗಕ್ ಆಗಲ್ಲ, ಮುಕ್ತಿ ಕೊಡಲ್ಲ. ನಾನ್ ಥರ್ಡ್ ಐ ಓಪನ್ ಮಾಡ್ಕೊಂಡು, ಥರ್ಡ್ ಐ ಓಪನಿಂಗ್ ಕ್ಲಾಸ್ ಎಲ್ಲ ಎಷ್ಟೋ ಕೋರ್ಸಸ್ ಇದೆ ಯೂಟ್ಯೂಬ್ ನಲ್ಲೆಲ್ಲ ಬಂದು ಎಷ್ಟೋ ಕ್ಲಾಸ್ ಮಾಡ್ತಾ ಇರ್ತಾರೆ. ನಾನು ಅದ್ರ ಮೇಲೆ ಆಸಕ್ತಿ ತೋರಿಸಿದ್ರೆ ಮೋಕ್ಷ ಕೊಡಲ್ಲ. ಮುಮುಕ್ಷುಗಳೇ ಬೇರೆ, ಮುಮುಕ್ಷತ್ವ ಬೇರೆ. ಈ ಸಿದ್ಧಿಗಳನ್ನ ಹೊಂದಿ ಈ ಮೆಜಿಷಿಯನ್ಸ್ ಇರ್ತಾರಲ್ಲ, ಮ್ಯಾಜಿಕ್ ತೋರಿಸ್ತಾರಲ್ಲ, ಈ ಪವಾಡಗಳು, ಚಮತ್ಕಾರಗಳು, ಅದು ಅದಲ್ಲ. ಬಟ್ ಅದು ಎಲ್ಲ ಮಾಡ್ಕೊಂಡು ಕೂತಿದ್ರೆ ಮೋಕ್ಷ ಸಿಗಲ್ಲ ಮಾಸ್ಟರ್ಸ್, ಅರ್ಥ ಮಾಡ್ಕೋಬೇಕು. ಬಟ್ ಆ ಆತ್ಮಕ್ಕೆ ಏನೇನು ಬೇಕೋ ಅದು ತಗೊಳ್ತಾ ಇರುತ್ತೆ. ಸಿದ್ಧಿ ಬೇಕಾ, ಸಿದ್ಧಿ. ಅತೀಂದ್ರಿಯ ಶಕ್ತಿ ಬೇಕಾ, ಅತೀಂದ್ರಿಯ ಶಕ್ತಿ. ನಿಮ್ಗೆ ಸೂಕ್ಷ್ಮ ಲೋಕಕ್ಕೆ ಹೋಗ್ಬೇಕಾ, ಅದರ ಒಂದು ಸಾಧನೆ ಮಾಡಿ ಸೂಕ್ಷ್ಮಯಾನ ಮಾಡಿ ಅದರ ಒಂದು ಅನುಭವ ತಗೊಳ್ತಾ ಇರುತ್ತೆ. ಸೊ ಒನ್ನೆಸ್, ಅವೇರ್ನೆಸ್ ಇಸ್ ಅಲ್ಟಿಮೇಟ್. ಬುದ್ಧ ಭಗವಾನ್ ಹೇಳಿರೋದು ಆಲ್ವೇಸ್ ಅವೇರ್ನೆಸ್, ಪ್ರೆಸೆಂಟ್ ಮೂಮೆಂಟ್, ಇದು ಎರಡೇ ಸತ್ಯ. ಗತಂ ನಾನು ಪಾಸ್ಟ್ ಲೈಫ್ ನೋಡ್ಕೊಂಡು ಏನಾಗ್ಬೇಕಾಗಿದೆ, ಈಗ ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದೆ, ಈ ಜನ್ಮದಲ್ಲಿ ಬಿಕಾರಿ ಆಗಿದ್ದೆ, ಹಂಗಂತ ಹೇಳ್ಬಿಟ್ಟು ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದೆ ಅಂತ ಈಗ ಪ್ರೆಸೆಂಟ್ ಸಿಚುವೇಶನ್ ಬಿಕಾರಿ ಅಬ್ಬಿಟ್ಟು ರಾಜನಾಗಿ ನಾನು ಹೋಗ್ಬಿಟ್ಟು ಎಲ್ರನ್ನೂ ಅಧಿಕಾರ ಮಾಡ್ತಾ ಸುಮ್ನೆ ಬಿಡ್ತಾರ ಈ ಸಮಾಜ?
ಇಲ್ಲ ಅದಕ್ಕೆ ಹೇಳ್ತಾ ಇರೋದು, ಯಾಕೆ ನಮ್ ಪ್ರಕೃತಿ ತೋರ್ಸಲ್ಲ ಎಲ್ರಿಗೂ ಪಾಸ್ಟ್ ಲೈಫ್ ಅಂದ್ರೆ, ಅಲ್ಲಿಂದ ನನ್ಗೆ ಏನಾದ್ರೂ ಮೆಸೇಜಸ್, ಲರ್ನಿಂಗು, ಪಾಠ ಕಲಿಯೋದಿದ್ರೆ ಮಾತ್ರ ನಮ್ಗೆ ಪಾಸ್ಟ್ ಲೈಫ್ ತೋರಿಸ್ತಾರೆ, ಓಪನ್ ಆಗತ್ತೆ. ನನ್ಗೆ ಅದು ಬೇಕಾಗಿಲ್ಲ ಅಂದ್ರೆ, ಅದು ನಂಗೆ ದುಃಖ ಕೊಡತ್ತಂದ್ರೆ ಅದು ತೋರ್ಸೋದೇ ಇಲ್ಲ. ಸೊ ಇದು ಅರ್ಥ ಮಾಡ್ಕೋಬೇಕು ನಾವು. ಥರ್ಡ್ ಐ ಅಂದ್ರೆ ಅವೇರ್ನೆಸ್, ಒನ್ನೆಸ್. ನೋಡಿ, ಇದೆಲ್ಲ ಕೂಡ ಒಂದು ಚಕ್ರಗಳ ಒಂದು ಏನ್ ಹೇಳ್ತೀವಿ ಅಂದ್ರೆ, ಒಂದೊಂದು ಏನೋ ಒಂದು ಮೆಟ್ಟಿಲು, ಒಂದು ಹಂತ ಅಷ್ಟೇನೆ ಇದು. ಬಟ್ ಸಹಸ್ರಾರ ಮಾತನೇ ಸ್ಥಿತಿ. ಆ ಸ್ಥಿತಿ ಹೋಗ್ಲಿಕ್ಕೆ ತುಂಬಾ ದುರ್ಲಭ. ಅದು ಹೊಂದ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ ಸಾಮಾನ್ಯವಾಗಿ. 12 ವರ್ಷ ತಪಸ್ ಮಾಡಿರೋ ಯೋಗಿಗಳು ಕೂಡ ಹಿಮಾಲಯದಲ್ಲಿ ಆ ಸ್ಥಿತಿಗೆ ಹೋಗಕ್ ಆಗಲ್ಲ ಮಾಸ್ಟರ್ಸ್. ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ, ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಜ್ಞಾನ ಇದ್ರೆ ಮಾತ್ರ ಹೋಗಕ್ಕಾಗುವುದು. ಗಂಟೆಗಟ್ಲೆ ನಾನು ಹಿಮಾಲಯ ತಪಸ್ ಮಾಡಿದ್ರು, ಗುಹೆನಲ್ಲಿ ಕೂತ್ಕೊಂಡ್ರು. ಯಾಕಪ್ಪ ಅಂದ್ರೆ, ನಾನು 12 ವರ್ಷ, ಇವಾಗ 24 ಇಲ್ಲ 2 ದಿನ ಪೂರ್ತಿ ಧ್ಯಾನ ಸ್ಥಿತಿ ಸಮಾಧಿಗೆ ಹೋದೆ ಅನ್ಕೊಳ್ಳಿ. ಕಣ್ಣು ಬಿಟ್ರೆ ಮನ್ಸು ಕೆಲಸ ಮಾಡತ್ತಲ್ಲ, ಪ್ರಪಂಚ ಕಾಣಿಸತ್ತಲ್ಲ, ಸಂಸಾರ ಕಾಣಿಸತ್ತಲ್ಲ. ಮತ್ತೆ ನಾನು ಕಣ್ ಮುಚ್ಕೊಂಡಿದ್ರೆ ಆನಂದವಾಗಿದ್ದೆ, ನನ್ನ ಕಳ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಕಣ್ಬಿಟ್ರೆ ಮಾಯಲೋಕ ಕಾಣಿಸ್ತಾ ಇದೆಲ್ಲ. ಸೊ ಅದು ಅಲ್ಲಿ ಕೂಡ ನಾವ್ ಏನ್ ಚೆಕ್ ಮಾಡ್ಕೋಬೇಕಂದ್ರೆ, ಜ್ಞಾನದಿಂದಲೇ ಮೋಕ್ಷ. ಸಮಾಧಿ ಹೋಗ್ಬಿಟ್ರೆ ಮೋಕ್ಷ ಅಲ್ಲ. ಸಮಾಧಿ ಅನ್ನೋದು ಸಮಾಧಾನವಾದ ಆನಂದ ಸ್ಥಿತಿ ಅಷ್ಟೇ. ಆನಂದ ಅನುಭವಿಸ್ಬಿಟ್ರೆ ಮತ್ತೆ ಬಾ, ಮತ್ತೆ ಪ್ರಪಂಚ ಕಾಣಿಸ್ತಾ ಇದೆ ಬಾ, ಮತ್ತೆ ದುಡಿ, ತಿನ್ನು, ದೇಹಕ್ಕೆ ಬೇಕಲ್ಲ ಆಹಾರ. 3 ದಿವಸ 4 ದಿವಸ ಸಮಾಧಿಯಲ್ಲಿದ್ದೆ, ಇಲ್ಲ 3 ತಿಂಗಳೇ ಇದ್ಬಿಟ್ಟೆ, ಮತ್ತೆ ಬಂತಂದ್ರೆ ಹೊಟ್ಟೆ ಕೇಳತ್ತಲ್ಲ, ಮನಸ್ಸು ಕೇಳತ್ತಲ್ಲ ಆಹಾರ. ಸೊ ಅದ್ ಯಾಕಂದ್ರೆ ಮೋಕ್ಷ ಅಂದ್ರೆ ಮನಸ್ಸನ್ನು ನೀಗಿಸುವುದು, ಸಂಪೂರ್ಣವಾಗಿ ನಿರಾಕರಿಸುವುದು. ಅದನ್ನೇ ಸ್ಟಿಲ್ ಅಲ್ಲ, ಸ್ಟಿಲ್ನೆಸ್ ಅಂದ್ರೆ ತಾತ್ಕಾಲಿಕ. ಅದು ಅಲ್ಲಿ ಏನಾಗುತ್ತೆ, ಲಯ ಆಗ್ಬೇಕು, ಆತ್ಮನ ಜೊತೆ ಕರ್ಗೋಗ್ಬಿಡ್ಬೇಕು. ಯಾಕಂದ್ರೆ ಎಲ್ಲಿಂದ ಬಂತು ಈ ಮನಸ್ಸು? ಆತ್ಮನಿಂದಾನೇ ಬಂದಿರೋದು. ಆತ್ಮದ ಮಗು ಮನಸ್ಸು. ನಮ್ಗೆ ಸತ್ಯ ಅರ್ಥ ಆಗ್ತಿಲ್ಲ. ಯೋಗ ಸಿಸ್ಟಮ್ ದಯವಿಟ್ಟು ಪ್ರತಿಯೊಬ್ರು ಓದ್ಬೇಕು. ಮನಸ್ಸು ಏನಕ್ ಬಂತು ಭೂಮಿಗೆ? ನಾವೇ ಸೃಷ್ಟಿ ಮಾಡ್ಕೊಂಡು ಬಂದಿರೋದು. ಆತ್ಮ ಸಾಕ್ಷಿಯಾಗಿ ಇತ್ತು ಅಲ್ಲಿ ಅಷ್ಟೇನೆ. ಭೂಮಿ ಮೇಲೆ ಆಸೆ ಬಂತು, ಅಲ್ಲಿ ಒಂದು ಕದಲಿಕೆ ಬಂತು, ಭೂಮಿಗೆ ಹೋಗ್ಬೇಕಂತ ಒಂದು ಇಚ್ಛೆ ಬಂತು. ನಮ್ಮ ಒಂದು ಆಸೆಯೇ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಯ್ತಲ್ಲ. ಆ ಡಿಸ್ಟರ್ಬೆನ್ಸ್ ಏನಾಯ್ತು, ಆ ಒಂದು ಆತ್ಮದಲ್ಲಿ ಆಗಿರೋ ಒಂದು ವೈಬ್ರೇಷನ್. ಯಾಕಂದ್ರೆ ಇವಾಗ ವಿಜಯಕಾಂತ್ ಆತ್ಮ ಆಕಾಶದಲ್ಲೇ ಇದೆ, ಬ್ರಹ್ಮಾಂಡದಲ್ಲೇ ಇದೆ, ದೇಹದಲ್ಲಿ ಇಲ್ಲ. ನಮ್ಮ ಕಲ್ಪನೆ ನನ್ನ ದೇಹದಲ್ಲಿ ಇದೆ, ಈ ದೇಹದಲ್ಲಿ ಇದೆ, ಆ ದೇಹದಲ್ಲಿ ಇದೆ, ಒಂದು ಕಲ್ಪನೆ. ಅದು ಯಾವ ದೇಹದಲ್ಲೂ ಇಲ್ಲ. ಅಲ್ಲಿಂದ ಮನಸ್ಸೇ ಆತ್ಮನಾಗಿ ಇಲ್ಲಿ ಬಂದಿರೋದು. ದಟ್ ಈಸ್ ಕಾಲ್ಡ್ ದ ಜೀವಾತ್ಮ. ನಾನು ಈ ವಿಜಯಕಾಂತ್ ಈಗ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಜೀವಾತ್ಮನ ಮಾತಾಡ್ತಾ ಇರೋದು, ಆತ್ಮ ಅಲ್ಲ. ಆತ್ಮ ಮಾತಾಡುತ್ತಾ ಸಾಕ್ಷಿ ಭಾವ. ಅದು ದುಃಖರಹಿತ, ಕರ್ಮರಹಿತ, ಸದಾ ಆನಂದ. ಅಂದ್ರೆ ಹೆಂಗ್ ಮಾತಾಡ್ಲಿಕ್ಕೆ ಆಗತ್ತೆ? ಆತ್ಮ ಸಾಕ್ಷಿ ಭಾವ ಅಷ್ಟೇ, ನೋಡ್ತಾ ಇರತ್ತೆ. ಈ ಜೀವಾತ್ಮನಾಗಿ ಇಲ್ಲಿ ಬಂದಿದ್ದಾನಲ್ಲ, ಅಲ್ಲಿಂದ ನಾನು ಭೂಮಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಅಲ್ಲಿಂದ ನಾನು ಮನಸ್ಸೇ ಆತ್ಮನ ಒಂದು ಬಾಗಿ, ಆತ್ಮದಿಂದಾನೇ ಇಲ್ಲಿ ಬಂದಿರೋದು. ಇಲ್ಲಿ ಬಂದು ನಾನೇನ್ ಮಾಡ್ತಾ ಇದ್ದೀನಿ, ಲೌಕಿಕ ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ ಭೂಮಿ ಮೇಲೆ. ಸೊ ಈಗ ಹೇಳಿ, ಇಲ್ಲಿ ಬಂದು ಎಲ್ಲ ಅನುಭವಿಸ್ತಾ ಇದ್ದೀನಿ. ಭೂಮಿನಲ್ಲಿರೋ ಪ್ರತಿಯೊಂದು ವಸ್ತು ಆಗಿರೋ ಎಲ್ಲ ಅನುಭವಿಸಿ ಮರ್ತ್ ಬಿಟ್ಟಿದ್ದೀನಿ ನನ್ನ ಮೂಲ ಏನು ಅಂತ. ಇದು ಮರ್ತಿರೋದಕ್ಕೆ ಮತ್ತೆ ನಾನು ಜನ್ಮಕ್ಕೆ ಕಾರಣ ಆಗ್ತಾ ಇದೆ. ಮುಂದಿನ ಜನ್ಮ ತಗೋ. ಯಾಕಂದ್ರೆ ಸತ್ಯ ಗೊತ್ತಾಗ್ತಿಲ್ಲ. ಯಾವ ಜನ್ಮದಲ್ಲಿ ಯಾರು ತಿಳಿಸ್ತಾ ಇಲ್ಲ, ಸತ್ಯ ಗೊತ್ತಾಗ್ತಿಲ್ಲ. ನಾನು ಯಾರಂತ ತಿಳ್ಕೊಳ್ತಾ ಇಲ್ಲ. ನಾನು ಯಾರಂತ ತಿಳ್ಕೊಳಕ್ಕೆ ನಾವು ಇಲ್ಲಿ ಬಂದಿರೋದು. ಅದನ್ನ ಮರ್ತು ಬಿಟ್ಟು ಎಲ್ಲಾ ವ್ಯವಹಾರಗಳು ಮಾಡಿ ಕರ್ಮಗಳು ಮಾಡಿ ಪುಣ್ಯವೋ ಪಾಪವೋ, ಅದನ್ನ ಪುಣ್ಯಕ್ಕೆ ತಕ್ಕನಂತೆ ಉತ್ತಮ ಜನ್ಮ, ಪಾಪಕ್ಕೆ ತಕ್ಕನಂತೆ ಕೀಳು ಜನ್ಮ. ಸೊ ಹೀಗೆ ಜನ್ಮಗಳು ತಗೊಳ್ತಾ ಇದೀವಿ. ಯಾಕಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್. ಈ ಅವಗಾಹನೆ, ಈ ಜ್ಞಾನ ಯಾರಿಗ್ ಬರುತ್ತೋ ಈ ಜನ್ಮದಲ್ಲೇ ಜೀವನ್ ಮುಕ್ತರು ಆಗಬಹುದು, ಜೀವನ್ ಮುಕ್ತಿ ಹೊಂದಬಹುದು. ಯಾಕೆ ಜೀವನ್ ಮುಕ್ತರು ಆಗ್ತಾ ಇಲ್ಲ ಅಂದ್ರೆ ಗೊತ್ತಿಲ್ಲ. ಯಾವ್ದು ಸರಿ, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ತಪ್ಪು. ಅಂದ್ರೆ ಕರ್ಮವನ್ನು ಹೇಗ್ ನಿಲ್ಸ್ಬೇಕಂತ ಗೊತ್ತಿಲ್ಲ, ಜನ್ಮವನ್ನು ಹೇಗ್ ನಿಲ್ಸ್ಬೇಕಂತ ನನ್ಗೆ ಗೊತ್ತಿಲ್ಲ.
ಯಾಕಂದ್ರೆ ನಾನು 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 ಅಂತ ಸಿಕ್ಕಾಕೊಂಡಿದ್ದೀನಿ. ಎಲ್ಲಿವರೆಗೂ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ನಡೀತಾ ಇರೋದು, ನಾನು ದೇಹಾತ್ಮ ಬುದ್ಧಿ, ನಾನು ದೇಹ, ನಾನು ಮನಸ್ಸು ಅಂತ ಭಾವನೆಯಲ್ಲಿ ಇರ್ತೀನಿ, ಅಲ್ಲಿವರೆಗೂ ಸಿಕ್ಕಾಕೊಂಡೇ ಇರ್ತೀವಿ. ಯಾವ ಜನ್ಮದಲ್ಲಿ ನನ್ಗೆ ಅರಿವು ಆಗುತ್ತೋ, ಯಾವ ಗುರುವಿನ ಮುಖಾಂತರ ಸತ್ಯ ಅರ್ಥ ಆಗುತ್ತೋ, ಅದಕ್ಕೆ ಆ ಗುರುಗಳ ಒಂದು ಮಾರ್ಗದರ್ಶನದಿಂದ ಸತ್ಯ ಅರಿತಾಗ, ಆ ಮನಸ್ಸಿಗೆ ಅರಿವು ಬಂದಾಗ, ಆ ಜೀವಾತ್ಮನಿಗೆ ಅರಿವು ಬಂದಾಗ ನಾನು ಯಾರು ಅಂತ ಸತ್ಯ ಗೊತ್ತಾದಾಗ ಮಾತ್ರ ಮುಕ್ತಿಗೆ ಹೋಗುವುದು. ಅದಕ್ಕೆ ಎಷ್ಟೋ ಜನ್ಮಗಳು ನಮ್ಗೆ ತಗೋಬೇಕಾಗತ್ತೆ. ಈ ಸತ್ಯ ಯಾವ ಗುರು ತಿಳಿಸ್ತಾನೋ ಅವಾಗ ನಾವು ಮೋಕ್ಷತ್ವ ಹೊಂದುತ್ತೀವಿ, ಆ ಸ್ಥಿತಿಗೆ ಹೋಗ್ತೀವಿ. ಯಾಕಂದ್ರೆ ಈಗ ನಮ್ಮ ಹುಡುಕಾಟ ಎಲ್ಲ ಪ್ರಾಪಂಚಿಕದಲ್ಲೇ ಇದೆ ಎಲ್ಲವೂ. ಧ್ಯಾನದಿಂದ ಏನ್ ಸಿಗತ್ತೆ? ಕಾಯಿಲೆ ಸರಿ ಮಾಡ್ಕೋಬಹುದಾ? ಆರ್ಥಿಕ ಸಮಸ್ಯೆ ಸರಿ ಮಾಡ್ಕೋಬಹುದಾ? ಸೊ ಈ ಹುಡುಕಾಟದಲ್ಲಿ ಇರುವುದಕ್ಕೆ ನಾವು ಸಿಕ್ಕಾಕೊಂಡಿದೀವಿ ಮಾಸ್ಟರ್ಸ್. ಯಾವಾಗ ಈ ಹುಡುಕಾಟ ಬಿಟ್ಟು ನನ್ಗೆ ಸತ್ಯ ದರ್ಶನ ಆಗಬೇಕು, ನಾನ್ ಯಾರಂತ ತಿಳ್ಕೋಬೇಕು, ಎಲ್ಲಿಂದ ಬಂದೆ, ನನ್ನ ಮೂಲ ಯಾವುದು, ಆ ಸತ್ಯವನ್ನು ಅರಿತಾಗಲೇ ನೋಡಿ. ಈ ಆನಂದಮಯ ಕೋಶ ಅಂತ ಹೇಳಿದ್ನಲ್ಲ, ಅದು ಕೂಡ ಆತ್ಮನ್ಗೆ ಹತ್ರವಾಗಿದೆ, ಅಷ್ಟೇನೆ ಹತ್ರದಲ್ಲಿದೆ. ಅದು ಅಲ್ಟಿಮೇಟ್, ಅದು ಫೈನಲ್ ಅಲ್ಲ. ನಮ್ಗೆ ಅದೇ ಫೈನಲ್, ಆ ಸ್ಥಿತಿಗೆ ಹೋಗ್ಬಿಟ್ರೆ ಅದೇ ಸತ್ಯ, ಅದೇ ನಿಜ ಅಂತ ನಂಬಿಟ್ಟಿದೀವಿ. ಅದೂನು ಅಲ್ಲ ಮಾಸ್ಟರ್. ಆನಂದ ಸ್ಥಿತಿಗಿಂತ ಇನ್ನ ಒಂದು ಮೆಟ್ಟಿಲು ದಾಟಬೇಕು, ಹೋಗಿ ಆತ್ಮನಲ್ಲಿ ಸೇರಬೇಕು, ಅದು ಸತ್ಯ. ಯಾಕಪ್ಪ ಅಂದ್ರೆ ಇದೆಲ್ಲ ಒಪ್ಕೊಳಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ, ನಮ್ಮಲ್ಲಿ ಆ ಜಿಜ್ಞಾಸು ಇಲ್ಲ, ಆಸಕ್ತಿ ಬರ್ಬೇಕು. ಈ ಜನ್ಮ ಕೊನೆ ಜನ್ಮ ಮಾಡ್ಕೋಬೇಕು ಅನ್ನೋ ಇಚ್ಛೆ, ಆಸಕ್ತಿ ಇರ್ಬೇಕು, ಅದ್ರ ಮೇಲೆ ಒಂದು ಸೆಳೆತ ಇರ್ಬೇಕು. ಒಬ್ಬೊಬ್ರು ಒಂದೊಂದು ಅನುಭವಗಳು ಹೇಳ್ತಿರ್ತಾರೆ, ಅನುಭವಗಳ ಮೇಲೆ ಮನಸ್ಸು ಹೋಗ್ತಾ ಇರುತ್ತೆ, ನನಗೂ ಆತರ ಆಗ್ಬೇಕು ಅಂತ ಅಲ್ಲಿ ಇಟ್ಟಾಗ ಮನಸ್ಸು, ನೀವ್ ಯಾವ್ದ್ರ ಮೇಲೆ ಅಲ್ಲಿ ಹೋಗ್ತಾ ಇರುತ್ತೆ. ಮೋಕ್ಷದ ಕಡೆ ಇಟ್ಟಾಗ ಮನಸ್ಸು ಮೋಕ್ಷದ ಕಡೆನೆ ಹುಡುಕ್ತಾ ಇರುತ್ತೆ. ಪ್ರಾಪಂಚಿಕ ಒಂದು ಆಕರ್ಷಣೆ ಬಗ್ಗೆ ಅಲ್ಲಿ ಮನಸ್ಸಿಟ್ಟಾಗ ಅದ್ರ ಬಗ್ಗೆನೇ ಹೋಗ್ತಾ ಇರುತ್ತೆ. ಈಗ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ನೀವು ಮನೆ ಕಟ್ಬಹುದು, ಇಂಥ ಕ್ಲಾಸ್ಗಳು ಕೇಳ್ತಾ ಇದ್ರೆ ಮನಸ್ಸು ಅಲ್ಲೇ ಹೋಗ್ತಾ ಇರುತ್ತೆ. ಯಾಕಂದ್ರೆ ಮನಸ್ಸು ಏನ್ ಬೇಕಾದ್ರೆ ಅದನ್ನ ನೆರವೇರ್ಸ್ಕೋ ಶಕ್ತಿ ಇದೆ. ಯಾಕಂದ್ರೆ ಆತ್ಮನಿಂದ ಬಂದಿರೋದು, ಅದು ನಮ್ ಕೈಯಲ್ಲಿದೆ. ಅದನ್ನ ಹೇಗೆ ತಗೊಂಡು ಹೋಗ್ಬೇಕು, ಮನಸ್ಸನ್ನ ನಾನು ಪ್ರಾಪಂಚಿಕ ಕಡೆ ತಗೊಂಡು ಹೋಗ್ಬೇಕಾ, ಇಲ್ಲ ಅಂತರ್ಮುಖವಾಗಿ ಸತ್ಯದ ಕಡೆ ತಗೊಂಡು ಹೋಗ್ಬೇಕಾ ಅನ್ನೋದು ಅದು ನಮ್ ಕೈಯಲ್ಲಿದೆ ಮಾಸ್ಟರ್ಸ್. ಅದನ್ನೇ ಹೇಳ್ತಾ ಇರೋದು. ಯಾವ ಮನಸ್ಸು ನಮ್ಮನ್ನ ಇಷ್ಟು ಜನ್ಮಗಳಿಂದ ಯಾಮಾರಿಸಿತ್ತೋ, ನಮ್ಗೆ ಸತ್ಯ ತಿಳ್ಕೊಳ್ದ ಹಾಗೆ ನಮ್ಮನ್ನ ಮರೆಮಾಚಿ ಮಾಡಿತ್ತು, ಅದೇ ಮನಸ್ಸು ನಮ್ಗೆ ಸದ್ಗುರುವಾಗಿ ನಿಂತು, ಆ ಮನಸ್ಸೇ ಸದ್ಗುರು. ಅವನೇ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಆತ್ಮನ ಹತ್ರ. ಇಲ್ಲಪ್ಪ, ನಾನು ಇಲ್ಲಿಂದಾನೇ ಬಂದಿರೋದು, ನಾನು ಇಷ್ಟು ಜನ್ಮದಿಂದ ನಾ ಈ ಸತ್ಯವನ್ನು ಮರ್ತ್ ಬಿಟ್ಟಿದ್ದೆ, ನಾನು ನಿಮ್ಮನ್ನ ಮೋಸ ಮಾಡಿದ್ದೆ, ಯಾಮಾರಿಸ್ತಾ ಇದ್ದೆ, ಈಗ ನನ್ ಸತ್ಯ ಅರ್ಥ ಆಯ್ತು, ಬನ್ನಿ ಅಲ್ಲಿಗೆ ಹೋಗೋಣ. ಇದೇ ಮನಸ್ಸು ಅಲ್ಲೇ ಹೋಗಿ ಲೀನ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಆ ಸತ್ಯ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಹಲವಾರು ಜನ್ಮಗಳು ಬೇಕು, ಎಷ್ಟೋ ಜ್ಞಾನ ತಿಳ್ಕೊಬೇಕು, ಅದ್ರಲ್ಲೇ ನಿಲ್ಲಬೇಕು. ಸತ್ಯದ ಮೇಲೆ ನಿಂತು ದಿನನಿತ್ಯ ಅದ್ರ ಮೇಲೇನೆ ಮೋಕ್ಷನೇ ನನ್ನ ಗುರಿ, ನನ್ನ ಸ್ವರೂಪ, ನನ್ನ ಆತ್ಮ ಸ್ವರೂಪ, ಅದೇ ನನ್ನ ಸ್ವಸ್ವರೂಪ, ಅದನ್ನ ಹೊಂದುವುದೇ ನನ್ನ ಗುರಿ ಅಂತ ಯಾರು ಒಬ್ಬ ಸಾಧಕ ಅದ್ರಲ್ಲೇ ನಿಲ್ತಾನೋ ಅವನು ಮಾತ್ರ ಅಲ್ಲಿ ಸೇರ್ಬಲ್ಲ ಮಾಸ್ಟರ್ಸ್. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಆನಂದಮಯ ಕೋಶನೇ ಕೊನೆ ಅಲ್ಲ, ಆತ್ಮದಲ್ಲಿ ಲೀನ ಆಗುವುದೇ ಕೊನೆ. ಬ್ರಹ್ಮಂ, ಅದೇ ಆತ್ಮ, ಅದೇ ಅರಿವು, ಅದೇ ಅವೇರ್ನೆಸ್. ಸೊ ಆತ್ಮ ಅಂದ್ರೆ ಬೆಳಕು, ಆತ್ಮ ಅಂದ್ರೆ ಚೈತನ್ಯ. ಈ ಸತ್ಯ ಗೊತ್ತಿಲ್ಲದೆ ನಾನು ಎಷ್ಟು ಕ್ಲಾಸ್ಗಳು ಕೇಳಿದ್ರು, ಎಷ್ಟು ಮಂತ್ರ ಜಪ ಮಾಡಿದ್ರು ನೋಡಿ, 1000 ಮಂತ್ರ ಜಪ, 1000 ಸ್ತೋತ್ರಗಳು ಪಾರಾಯಣ ಮಾಡಿದ್ರೆ ಇಸ್ ಈಕ್ವಲ್ ಟು ಒಂದು ಮಂತ್ರ ಜಪ ಮಾಡಿದಕ್ಕೆ ಸಮ. ಇವಾಗ ಸ್ತೋತ್ರಗಳು ಹೇಳ್ತಾ ಇರ್ತೀನಿ, ಯಾವ್ದೋ ಒಂದು ಸ್ತೋತ್ರ, ಅದು ಒಂದು ಮಂತ್ರ ಹೇಳಿದಕ್ಕೆ ಸಮ. ಅದೇ ಕೋಟಿ ಮಂತ್ರ ಹೇಳಿದ್ರೆ ಒಂದು ಧ್ಯಾನಕ್ಕೆ ಸಮ. ಕೋಟಿ ಸ್ತೋತ್ರ ಹೇಳಿದ್ರೆ ಒಂದು ಮಂತ್ರ ಹೇಳಿದಕ್ಕೆ ಸಮ. ಸೊ ಈಗ ಯಾವ್ದು ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ನಮ್ ಕೈಯಲ್ಲಿದೆ. ಬರೀ ಸ್ತೋತ್ರಗಳು ಹೇಳ್ಕೊಂಡು ಹೋಗ್ತೀನಾ, ಇಲ್ಲ ಬರೀ ಮಂತ್ರ ಜಪ ಮಾಡ್ಕೊಂಡಿರ್ತೀನ, ಇಲ್ಲ ಧ್ಯಾನ ಮಾಡ್ಕೊಂಡು ಹೋಗ್ತೀನ, ಅದು ನಮ್ಗ್ ಬಿಟ್ಟಿರೋದು ಮಾಸ್ಟರ್ಸ್.
ಸೊ ಇಷ್ಟು ಹೇಳ್ತಾ ಇವತ್ತು ವಿಷಯ 7 ಲೋಕಗಳ ಬಗ್ಗೆ ಮಾತಾಡೋಣ. ಯಾಕೆ ಇದಂದ್ರೆ ಇದೆಲ್ಲ ಅದಕ್ಕೂ ಕನೆಕ್ಟ್ ಆಗಿರೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ವಿಷಯಗಳ ಹೇಳ್ಬೇಕಾಗಿ ಬಂತು. ನೋಡಿ, ಈಗ 7 ಲೋಕಗಳು ಅಂತ ನಾವು ಕೇಳಿರ್ತೀವಲ್ಲ: ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ. ಏನಿದು ಲೋಕಗಳಂದ್ರೆ, ಈಗ ಒಬ್ಬ ವ್ಯಕ್ತಿ ದೇಹ ಬಿಟ್ಟಾಗ ಆಚೆ ಹೋಗುವುದು ಯಾವ್ದು ಆಚೆ ಹೋಗುತ್ತೆ ಹೇಳಿ ನೋಡೋಣ? ಆತ್ಮ. ಆತ್ಮ ಆತ್ಮ ಸೂಕ್ಷ್ಮ ಆತ್ಮ ಆತ್ಮ ಹೋಗುತ್ತಾ? ಆತ್ಮ ಹೋಗುತ್ತೆ. ಓಕೆ, ಭೂಲೋಕ ಭೂಲೋಕ ಇಲ್ಲ, ಹೋಗುತ್ತೆ. ಅದನ್ನೇ ನಮ್ಗೆ ಸತ್ಯ ಅರ್ಥ ಆಗ್ತಿಲ್ಲ. ಹಿಂಗೆ ನಮ್ಮ ನಂಬಿಸಿದಾರಲ್ವಾ, ಸತ್ಯ ಗೊತ್ತಾಗ್ತಾ ಇಲ್ಲ. ಆತ್ಮ ಸೂಕ್ಷ್ಮ ಶರೀರ ಹೋಗುತ್ತೆ. ಸೂಕ್ಷ್ಮ ಶರೀರ. ಓಕೆ, ಸೂಕ್ಷ್ಮ ಶರೀರ ಹೋಗುತ್ತೆ. ರೈಟ್. ಎಲ್ಲಿಗೆ ಹೋಗುತ್ತೆ ಸೂಕ್ಷ್ಮ ಶರೀರ? ಸೂಕ್ಷ್ಮ ಶರೀರ ಎಲ್ಲಿಗೆ ಹೋಗುತ್ತೆ? ಸೂಕ್ಷ್ಮ ಲೋಕಕ್ಕೆ ಹೋಗುತ್ತೆ ಫಸ್ಟ್. ಆಯ್ತು, ಬಟ್ ಎಲ್ಲಾ ಸೂಕ್ಷ್ಮ ಶರೀರನು ಸೂಕ್ಷ್ಮ ಲೋಕಕ್ಕೆ ಹೋಗುತ್ತಾ? ಎಲ್ಲ ಹೋಗಲ್ಲ, ಎಲ್ಲ ಹೋಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ತಾನೇ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು, ನೀವು ಸರಿಯಾಗಿ ಗಮನ ಇಟ್ಟು ಕೇಳಿದ್ರೆ, ನಾನು ಹೇಳಿರೋ ವಿಷಯಗಳನ್ನ ಮತ್ತೆ ನೀವು ಅದ ಚಿಂತನೆ ಮಾಡಿದ್ರೆ, ಆತ್ಮ ಅಂತ ಹೇಳಿರಲ್ಲ ನೀವು. ಆತ್ಮ ಎಲ್ಲಿದೆ ಅಂತ ಹೇಳ್ದೆ? ಬ್ರಹ್ಮಾಂಡ. ಪ್ರಾಣಮಯ ಕೋಶ. ನಾನ್ ದೇಹದಲ್ಲಿ ಇಲ್ಲ ಅಂತ ಕೂಡ ಹೇಳಿದ್ದೆ ತಾನೆ ನಾನು. ಹೌದು ಸರ್. ಬ್ರಹ್ಮಾಂಡದಲ್ಲಿ ಆತ್ಮ ಅಲ್ಲೇ ಇರೋದು. ಅಲ್ಲಿಂದ ಮನಸ್ಸು ಇಲ್ಲಿ ಬಂದ್ರು, ಜೀವಾತ್ಮನಾಗಿ ನಾವು ಬಂದಿದ್ವಿ. ಜೀವಾತ್ಮ ಅಂದ್ರೆ ಆತ್ಮದ ಒಂದು ಅಂಶವೇ ನಾವು ಇಲ್ಲಿ ಬಂದಿರೋದು. ಅಂದಾಗ ಆತ್ಮ ದೇಹದಲ್ಲೂ ಸೇರ್ಕೊಳ್ಳಲ್ಲ, ದೇಹ ಬಿಟ್ಟು ಹೋಗಲ್ಲ ಅಂತ ತಾನೆ ಅರ್ಥ. ಮತ್ತೆ ಬಾಡಿ ವೆಕೆಟ್ ಆದಾಗ ಆತ್ಮ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ? ನಾವು ಚಿಂತನೆ ಮಾಡ್ಬೇಕು ತಾನೆ, ಇದನ್ನ ಯೋಚನೆ ಮಾಡ್ಬೇಕು ತಾನೆ. ಅದಕ್ಕೆ ಯೋಗ ವಸಿಷ್ಠಮು, ಬ್ರಹ್ಮಸೂತ್ರ, ಉಪನಿಷತ್ಸು, ವಿವೇಕ ಚೂಡಾಮಣಿ ಇಂತ ಗ್ರಂಥಗಳನ್ನ ಓದಿದ್ರೆ ಸತ್ಯ ಅರ್ಥ ಆಗತ್ತೆ ಮಾಸ್ಟರ್ಸ್. ದಯವಿಟ್ಟು ಅಷ್ಟಾವಕ್ರ ಗೀತೆ ಎಲ್ಲ ಓದಿ, ಅವಾಗ ಸತ್ಯ ಅರ್ಥ ಆಗತ್ತೆ. ಅಷ್ಟಾವಕ್ರ ಗೀತೆ, ಯೋಗ ವಸಿಷ್ಠಮು, ವಿವೇಕ ಚೂಡಾಮಣಿ, ದಯವಿಟ್ಟು ಈ 3ರಲ್ಲಿ ಫಸ್ಟ್ ನೀವು ಓದ್ಬೇಕಾಗಿರೋದು ಯೋಗ ವಸಿಷ್ಠಂ. ಆತ್ಮ ಅಂದ್ರೆ ಏನು, ಏನಕ್ಕೆ ಭೂಮಿಗೆ ಬರುತ್ತೆ, ಹೆಂಗ್ ಸೃಷ್ಟಿ ಆಯ್ತು ಆತ್ಮ, ಮನಸ್ಸು ಯಾಕೆ ಜೀವಾತ್ಮಕ್ ಬರುತ್ತೆ, ಏನ್ ಅನುಭವ, ಎಲ್ಲ ಸತ್ಯ ನಿಮ್ಗೆ ಅದ್ರಲ್ಲ ಅರ್ಥ ಆಗುತ್ತೆ. ಯೋಗ ವಸಿಷ್ಠಂ. ವಸಿಷ್ಠ ಮಹರ್ಷಿ ಅವರು ರಾಮನಿಗೆ ತಿಳಿಸ್ಕೊಟ್ಟಂತ ವಿಷಯ. ಶ್ರೀರಾಮರು ಗುರುಕುಲದಲ್ಲಿ ಇದ್ದಾಗ ವಸಿಷ್ಠ ಮಹರ್ಷಿ ತಿಳಿಸ್ಕೊಡ್ತಾರೆ ಬ್ರಹ್ಮಾಂಡ ಅಂದ್ರೆ ಏನು, ಆತ್ಮ ಅಂದ್ರೆ ಏನು. ಹಾಗಾಗಿ ಬಾಡಿ ವೆಕೆಟ್ ಮಾಡಿದ್ರೆ ಹೋಗುವುದು ಆತ್ಮ ಅಲ್ಲ, ಜೀವಾತ್ಮ. ಜೀವಾತ್ಮ. ನಾನ್ ಬಂದಿರೋ ಜೀವಾತ್ಮನಾಗಿ, ಆತ್ಮನಾಗಲ್ಲ. ಅಂದ್ರೆ ಈಗ ಮತ್ತೆ ಜೀವಾತ್ಮ ಅಂದ್ರೆ ಏನಂತ ನೀವು ಕೇಳ್ಬೇಕು ತಾನೆ. ಜೀವಾತ್ಮ ಅಂದ್ರೆ ಏನ್ ಕೇಳ್ಬೇಕು ತಾನೆ. ಜೀವಾತ್ಮನಲ್ಲಿ ಏನೆಲ್ಲ ಕೂಡಿದೆ ಅಂತ ಕೇಳ್ಬೇಕು ತಾನೆ. ಜೀವಾತ್ಮ ಅಂದ್ರೆ 24 ತತ್ವಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚಭೂತಗಳು, 5 ಮಹಾಪ್ರಾಣ ವಾಯು, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಮಹಾಪ್ರಾಣವಾಯು. ಈಗ ಎಷ್ಟಾಯ್ತು? 20 ತತ್ವಗಳಾಯ್ತಾ? 5ನೇದು ಯಾವುದು? 4 ಅಂತಃಕರಣಗಳು: ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. 24 ತತ್ವಗಳು. ಇದನ್ನೇ ತನ್ಮಾತ್ರೆಗಳು ಅಂತ ಶಾಸ್ತ್ರ ಹೇಳ್ತಾ ಇದೆ. ಇಲ್ಲಿ ವಿಜಯಕಾಂತ್ ಇಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾನೆ ಅಂದ್ರೆ, ಮಾತಾಡ್ತಾ ಇದ್ದಾನೆ ಅಂದ್ರೆ, ಜೀವಾತ್ಮನಾಗ್ ಬಂದಿದ್ದಾನೆ. ಇದೆಲ್ಲ ನನಗಿದೆ ತಾನೆ. ಇಲ್ಲ ನಿಮ್ಗೆ ಯಾರಿಗಾದ್ರೂ ಒಂದು ಕಡಿಮೆ ಇದೆಯಾ? ಇಲ್ಲ ನನಗ್ ಮಾತ್ರ ಇದೆಯಾ ಇದು? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚಭೂತಗಳು, 5 ಪ್ರಾಣವಾಯುಗಳು ಅಂದ್ರೆ ಮಹಾಪ್ರಾಣವಾಯು. ದಶವಾಯುಗಳಿದೆ, ಉಪ ಪ್ರಾಣವಾಯುಗಳು ಇನ್ನ 5 ಇದೆ. ಬಟ್ ಈಗ ಮಹಾಪ್ರಾಣವಾಯು ಮಾತ್ರ ಪ್ರಾಮುಖ್ಯವಾಗಿ ತಗೊಳ್ಳೋಣ, ಪ್ರಧಾನವಾಗಿ ತಗೊಳ್ಳೋಣ. 4 ಅಂತಃಕರಣಗಳು. 20 + 4 ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ.
ಇದರಿಂದ ಕೂಡಿರೋದೇ ಈ ವಿಜಯಕಾಂತ್. ಇದೇ ಜೀವಾತ್ಮ ಇಲ್ಲಿ ಬಂದು ಮಾತಾಡ್ತಾ ಇರೋದು, ಕ್ಲಾಸ್ ಕೊಡ್ತಾ ಇರೋದು, ದಿನಚರಿ ಕಾರ್ಯಗಳನ್ನ ನಡೆಸ್ತಾ ಇರೋದು. ಸೊ ಇದಕ್ಕೆಲ್ಲ ಮೂಲ ಕಾರಣ ಯಾರು? ಆತ್ಮ. ಹೇಗೆ? ಅದು ಡೈರೆಕ್ಷನ್ ಕೊಡ್ತಾ ಇರುತ್ತೆ ನಮ್ಮ ಜೀವಾತ್ಮಕ್ಕೆ. ಬ್ರಹ್ಮಾಂಡದಿಂದ, ಅಲ್ಲಿಂದ ಆ ಬೆಳಕಿನಿಂದ ಶಕ್ತಿ ಕೊಡ್ತಾ ಇರತ್ತೆ ಜೀವಾತ್ಮನ್ಗೆ. ಅಲ್ಲಿಂದ ನಮ್ಗಿಲ್ಲಿ ಈ ದೇಹದ ಮೇಲೆ ಶಕ್ತಿ ಬೀಳ್ತಾ ಇರೋದಕ್ಕೆ ನಾನ್ ಶ್ವಾಸ ತಗೊಳ್ತಾ ಇದ್ದೀನಿ. ಈ ಶ್ವಾಸ ಕೂಡ ನಾನಲ್ಲ. ನಾನು ಶ್ವಾಸ ನೀವು ನಾನು ಶ್ವಾಸ ನಿಂತೋಗ್ಬಿಟ್ಟೆ ಸತ್ತೋಗ್ಬಿಡ್ತೀನಿ ಅಂತ ಭ್ರಮೆನಲ್ಲಿ ಇದೀವಿ. ಅಲ್ಲ, ಈ ಶ್ವಾಸ ಕೂಡ ಚಲನೆ ಆಗ್ಬೇಕು ಅಂದ್ರೆ ಒಬ್ಬ ಇರ್ಬೇಕಲ್ಲ ಶಕ್ತಿ ಕೊಡ್ಲಿಕ್ಕೆ, ಚೈತನ್ಯ ಕೊಡ್ಲಿಕ್ಕೆ. ಯಾರು ಅವನು? ಆತ್ಮ. ಈಗ ಪಂಚಭೂತಗಳು ಕೂಡ ಶಕ್ತಿ ಕೊಡ್ಬೇಕಂದ್ರೆ ಒಬ್ಬ ಇರ್ಬೇಕಲ್ಲ. ಯಾರು ಅವನು? ಅವನು ಆತ್ಮನೇ. ಈಗ ಮನಸ್ಸಿಗೂ ಶಕ್ತಿ ಕೊಡ್ಬೇಕಂದ್ರೆ ಒಬ್ಬ ಇರ್ಬೇಕಲ್ಲ. ಅವನು ಯಾರು? ಎಲ್ಲ ಆತ್ಮನೇ. ಬುದ್ಧಿಗೂ ಆತ್ಮನೇ. ಅಂದ್ರೆ ದೇಹಕ್ಕೂ ಮನಸ್ಸಿಗೂ ಬುದ್ಧಿಗೂ ಈ ದೇಹ ಪಂಚಭೂತಗಳಿಂದ ಆಗಿದೆ ಅಲ್ಲ, ಈ ಪಂಚಭೂತಗಳು ಕೂಡ ಶಕ್ತಿ ಕೊಡ್ತಾನೆ ಅವನೇ. ನಾವು ಶ್ವಾಸ ತಗೊಳ್ತಾ ಇದ್ವಲ್ಲ, ಉಚ್ಛ್ವಾಸ ನಿಶ್ವಾಸ, ಇದು ಕೂಡ ಶಕ್ತಿ ಕೊಡ್ತಾನೆ ಅವನೇ. ಇದು ನಾವು ಶ್ವಾಸ ತಗೊಳ್ತಿರೋ ಸಾಕ್ಷಾತ್ ನೋಡ್ತಾ ಇರೋನು ಅವನೇ ಅಂದಾಗ, ಅವನೇ ಎಲ್ಲ ಅಂದಾಗ ಮತ್ತೆ ನಂದು ಮಾಡೋದಿಲ್ಲಿ ಏನಿದೆ? ಇಲ್ಲಿ ಹೇಳಿ, ನಂದು ಮಾಡುವುದು ಇಲ್ಲಿ ಏನಿದೆ? ಅವನೇ ತ ನಡ್ಸ. ನನ್ನ ದೇಹ ಅಂಗಗಳು ಕೂಡ ಚಲನೆಯಲ್ಲಿ ಇಟ್ಟಿರೋದು ಅವನೇ ಅಲ್ವಾ? ಅವನ್ ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಒಂದು ಕ್ಷಣ ಅವನ ಶಕ್ತಿ ಅಲ್ಲಿಂದ ಬ್ರಹ್ಮಾಂಡದಿಂದ ದೇಹಕ್ಕೆ ಅವನಿಗೆ ಶಕ್ತಿ ಕೊಡ್ತಾ ಇದ್ದಾನೆ. ಆ ಕಿರಣ ನನ್ ಮೇಲೆ, ಈ ಜೀವಾತ್ಮ ಮೇಲೆ ಬೀಳ್ತಾ ಇರೋದಕ್ಕೆ, ಆ ಆತ್ಮನ ಬೆಳಕು ದೇಹದ ಮೇಲೆ ಬೀಳ್ತಾ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು. ನನ್ನ ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದು, ನನ್ನ ಬಾಯಿ ಮಾತಾಡ್ತಾ ಇರೋದು, ನೀವು ಕೇಳಿಸ್ಕೊಳ್ತಾ ಇರೋದು. ಅವನು ಒಂದ್ ಕ್ಷಣ ನಿಲ್ಸ್ಬಿಟ್ರೆ ಏನಾಗತ್ತೆ? ಶವ. ಶವ, ಜಡ. ಅರ್ಥ ಆಯ್ತಾ? ಅವನಲ್ಲಿ ಸ್ಟಾಪ್ ಮಾಡಿದ್ರೆ ಮುಗಿತಿಲ್ಲಿ ಕತೆ. ಸೊ ಈ ಸತ್ಯ ನಾವು ಅರ್ಥ ಆಗ್ಬೇಕು. ಈಗ ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾ ಇದ್ದಾನ? ಭೂಮಿಗೆ ಇಳಿದು ಬಂದು ಬೆಳಕು ಕೊಡ್ತಾ ಇದ್ದಾನ? ಇಲ್ಲ ಬ್ರಹ್ಮಾಂಡದಿಂದ ಅವನ್ ಬೆಳಕು ಭೂಮಿಗೆ ಬೀಳ್ತಾ ಇದೆಯಾ? ಬ್ರಹ್ಮಾಂಡದಿಂದ ಬರ್ತಾ ಇದೆ. ಬ್ರಹ್ಮಾಂಡದಿಂದ ಹೇಗೆ ಭೂಮಿಗೆ ಬೆಳಕು ಬರ್ತಾ ಇದೆಯೋ, ಆ ಬೆಳಕಿನಿಂದ ಹೇಗೆ ಸಸ್ಯಗಳೆಲ್ಲ ತನ್ನ ಆಹಾರವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದೆಯೋ, ಹಾಗೆಯೇ ನಮ್ಮ ಆತ್ಮದಿಂದ, ಬ್ರಹ್ಮಾಂಡದಿಂದ ನಮ್ಗ್ ಸಿಗ್ತಾ ಇರೋ ನಮ್ಮ ಆತ್ಮದ ಬೆಳಕಿನಿಂದ, ಚೈತನ್ಯದಿಂದ, ಆತ್ಮದ ಶಕ್ತಿಯಿಂದ ನಾವು ಜೀವಿಸ್ತಾ ಇರುವುದು. ಇಲ್ಲಿ ಯಾವ ಒಂದು ಪ್ರಾಣವಾಯುವಿಂದಲೂ, ಪ್ರಾಣ ಶಕ್ತಿಯಿಂದಲೂ, ಈ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಲ್ಲ, ಇದು ಕೂಡ ಅವನ್ ಕೊಡ್ತಾ ಇರೋ ಶಕ್ತಿಯಿಂದಲೇ. ಅಂದ್ರೆ ಈಗ ವಾಯು ಅಂತ ಹೇಳ್ತೀವಲ್ಲ, ಬಾಹ್ಯವಾಗಿರೋದು ವಾಯು. ಅದೇನು? ಬರೀ ವಾಯು, ಗಾಳಿ ಅಷ್ಟೇನೆ. ಇದು ನಾವು ಒಳಗ್ ತಗೊಂಡಾಗ ಏನಾಗತ್ತದು? ಇವಾಗ ಬಾಹ್ಯವಾಗಿ ಹೊರಗಿನ ವಾಯು ನಮ್ಮ ಒಳಗಡೆ ತಗೊಂಡಾಗ ಏನಾಗತ್ತದು? ಪ್ರಾಣಶಕ್ತಿ. ಪ್ರಾಣವಾಯುವಾಗಿ ಅಂದ್ರೆ ಪ್ರಾಣಶಕ್ತಿ ಆಗತ್ತೆ. ಅವಾಗ ಅದು ಪ್ರಾಣಶಕ್ತಿ ಆಗತ್ತೆ. ಅಂದ್ರೆ ಹೊರಗಿನ ಗಾಳಿ ವಾಯು ಏನು? ಅದು ಜಡ ತಾನೆ, ಪ್ರಾಣರಹಿತ ತಾನೆ. ಅದು ನಮ್ಮ ಒಳಗಡೆ ಹೋದಾಗ ಮಾತ್ರ ಪ್ರಾಣಧಾರಕ. ಅದು ಆಚೆ ಇದ್ದಾಗ ಪ್ರಾಣರಹಿತ, ಅದು ಜಡ. ಅದು ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಆಕ್ಸಿಜನ್, ಆಮ್ಲಜನಕದಿಂದ ಶ್ವಾಸ, ಇವಾಗ ಆಮ್ಲಜನಕನ ನಾವು ಸತ್ತೋಗ್ತೀವಿ, ಉಸಿರಾಟ ನಿಂತೋಗ್ಬಿಡುತ್ತೆ ಅಂತ ಭ್ರಮೆನಲ್ಲಿ ಇದೀವಿ. ಸತ್ಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಸೈನ್ಸ್ ಹಂಗ ನಂಬಿಸಿದೆ. ಆಕ್ಸಿಜನ್ ಆಚೆ ಇರೋ ಗಾಳಿನಿಂದನೇ ನಾವು ಉಸಿರಾಡ್ತಾ ಇದೀವಿ ಅಂತ ನಂಬಿಸಿದೆ. ಅರ್ಥ ಮಾಡ್ಕೋಬೇಕು. ನಮ್ಮೊಳಗಡೆ ಹೋದಾಗ ಆ ಪ್ರಾಣವಾಯು ಶಕ್ತಿ ಹೊಂದಿ, ಅದಕ್ಕೆ ಅವಾಗ ನಾವೇನ್ ಮಾಡ್ತೀವಿ, ಪ್ರಾಣಶಕ್ತಿ ಎಂಬುದು, ಆ ವಿಶ್ವ ಪ್ರಾಣಶಕ್ತಿ ಅಂತ ಏನ್ ಹೇಳ್ತೀವಲ್ಲ, ವಿಶ್ವಶಕ್ತಿ, ಅದು ಸದಾ ಎಲ್ಲಾ ಕಡೆನೂ ಹರಡಿದೆ. ಅದಿಲ್ದೇ ಇರೋ ಜಾಗನೇ ಇಲ್ಲ. ಬ್ರಹ್ಮಾಂಡದ ಎಲ್ಲಾ ಕಡೆ ವ್ಯಾಪಿಸಿದೆ. ನನ್ನಲ್ಲೂ ಇದೆ, ಇರುವೆನಲ್ಲೂ ಇದೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಇದೆ ಅಲ್ಲ. ಅದಿಲ್ದೇ ಇರೋ ಜಾಗನೇ ಇಲ್ಲ. ಬಟ್ ನಾವು ಏನ್ ಅನ್ಕೊಂಡಿದ್ವಿ, ಧ್ಯಾನ ಮಾಡಿದ್ರೆ ಮಾತ್ರನೇ ಆ ವಿಶ್ವ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ನಂಗೆ ಸಿಗೋದಂತ ನಂಬಿಡ್ತೀವಿ. ಅಲ್ಲ, ಏನಾಗತ್ತೆ, ಧ್ಯಾನ ಮಾಡಿದಾಗ ಆ ವಿಶ್ವ ಪ್ರಾಣಶಕ್ತಿ ನಾವು ಇನ್ನ ಆ ಅನುಭವಕ್ಕೆ ಬರುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಯಾಕಂದ್ರೆ ಮನಸ್ಸು ನಲ್ಲಿರೋ ಆಲೋಚನೆ ಕಡಿಮೆ ಆದಾಗ
ಏನಾಗತ್ತೆ, ಮನಸ್ಸಿನಲ್ಲಿ ಆಲೋಚನೆ ಖಾಲಿ ಆದಾಗ, ಕಡಿಮೆ ಆದಾಗ ನನ್ನ ಸ್ವರೂಪ ಏನಂತ ಅರ್ಥ ಆಗತ್ತೆ. ಸತ್ಯ ನನ್ನ ಸ್ವರೂಪ ಏನು ಅಂತ, ನನ್ನ ಸ್ವರೂಪ ಏನಂತ ಅರ್ಥ ಆದಾಗ ನನ್ನೊಳಗಡೆ ಶೇಖರಣೆ ಆಗಿರುತ್ತಲ್ಲ ಆ ಪ್ರಾಣ ಶಕ್ತಿ, ಅದು ಅನುಭೂತಿ ಆಗತ್ತೆ, ಅದು ಅನುಭವಕ್ಕೆ ಬರುತ್ತೆ. ಅವಾಗ ಏನಾಗತ್ತೆ, ನಮ್ಗೆ ಅಪಾರವಾದ ಶಕ್ತಿಯನ್ನು ನಾವು ಅನುಭವಿಸ್ತೀವಿ. ಅದೇ ವಿಶ್ವ ಪ್ರಾಣ ಶಕ್ತಿ. ಅದು ಅಪಾರವಾದ ಶಕ್ತಿ ನಾವು ಯಾವಾಗ ಅನುಭವಿಸ್ತೀವೋ ಯಾವ ರೋಗಕ್ಕೂ ಒಳಗಾಗುವುದಿಲ್ಲ. ವಿಶ್ವ ಪ್ರಾಣ ಶಕ್ತಿ ಅನುಭವಿಸಿದಾಗ ಯಾವಾಗ್ಲೂ ಸದಾ ಆನಂದದಲ್ಲಿ ಇರ್ತೀವಿ, ಶಕ್ತಿಯುತವಾಗಿರ್ತೀವಿ, ಯಾವ ಕಾಯಿಲೆ ರೋಗಗಳಿಗೂ ನಾವು ಒಳಗಾಗುವುದಿಲ್ಲ. ಮಾಸ್ಟರ್ಸ್ ಇದು ಅರ್ಥ ಮಾಡ್ಕೋಬೇಕು. ಸೊ ಈಗ 7 ಲೋಕಗಳಂದ್ರೆ ನಾವು ಯಾವ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅದು ನಮ್ ಕೈಯಲ್ಲಿದೆ. ಸಾಧನೆ ಮಾಡ್ತಾ ನಾನು ಯಾವ ಒಂದು ನೋಡಿ, ಈಗ ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ ಅಂತ ಮಾತಾಡ್ತೀವಲ್ಲ, ಈ 7 ಚಕ್ರಗಳಲ್ಲಿ ನಾನು ಎಲ್ಲಿವರೆಗೂ ಕ್ವಾಲಿಫೈ ಆಗಿದ್ದೀನಿ, ಎಲ್ಲಿವರೆಗೂ ನಾನು ಎಲಿಜಿಬಲ್ ಆಗಿದ್ದೀನಿ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಒಂದೊಂದು ಚಕ್ರಗಳು ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಿದ್ದು. ಮೂಲಾಧಾರ ಅಂದ್ರೆ ಭೂಲೋಕ, ಸ್ವಾಧಿಷ್ಠಾನ ಅಂದ್ರೆ ಭೂವರ್ಲೋಕ, ಮಣಿಪೂರಕ ಅಂದ್ರೆ ಸುವರ್ಲೋಕ, ಅನಾಹತ ಅಂದ್ರೆ ಜನಲೋಕ, ವಿಶುದ್ಧಿ ಅಂದ್ರೆ ಮಹಾಲೋಕ, ಆಗ್ನೇಯ ಚಕ್ರ ಅಂದ್ರೆ ತಪೋಲೋಕ, ಸಹಸ್ರಾರ ಅಂದ್ರೆ ಸತ್ಯಲೋಕ. ಸಹಸ್ರಾರ ಸ್ಥಿತಿ ಎಕ್ಸ್ಕ್ಯೂಸ್ ಮಿ ಮಾಸ್ಟರ್, ತನ್ನಿ ಕೊಡು. ಸಹಸ್ರಾರ ಸ್ಥಿತಿಗೆ ಹೋಗೋದೇ ನಮ್ಗೆ ದೊಡ್ಡ ಸವಾಲಾಗಿರುತ್ತೆ ಮಾಸ್ಟರ್ಸ್. ಸರ್ ಇನ್ನೊಂದ್ಸರಿ 7 ಲೋಕದ್ ಹೇಳಿ ಸರ್. ಹ್ಮ್? ಇನ್ನೊಂದ್ಸರಿ 7 ಲೋಕದ್ದು ಒಂದ್ಸರಿ ಇನ್ನೊಂದ್ಸರಿ. ಭೂಲೋಕ, ಭೂರ್ಲೋಕ, ಸುವರ್ಲೋಕ, 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 ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಥ್ಯಾಂಕ್ ಯು ಸರ್. ಸೊ ಈ ಒಂದೊಂದು ಹಂತ ಅಂತ ಇರುತ್ತೆ, ಚಕ್ರಗಳು ಅಂತ ಹೇಳ್ತೀವಲ್ಲ, ಒಂದೊಂದು ಚಕ್ರನು ಒಂದೊಂದು ಲೋಕಕ್ಕೆ ಕನೆಕ್ಟ್ ಆಗಿರುತ್ತೆ. ನಾವೇನ್ ಮಾಡ್ತೀವಂದ್ರೆ ಈ ಬಾಡಿ ದೇಹ ತ್ಯಜಿಸಿದಾಗ ನಾವೇನ್ ನಂಬಿಟ್ಟಿದ್ವಿ, ಸ್ವರ್ಗ ಲೋಕಕ್ಕೆ ಹೋಗ್ತೀವಿ, ಒಂದ್ ನರಕಕ್ಕೆ ಹೋಗ್ತೀವಿ, ಅಷ್ಟೇ ಗೊತ್ತಿರೋದು. ಸ್ವರ್ಗ ನರ್ಕ ಹಂಗೆ ನಂಬಿಸಿದ್ದಾರೆ. ಅಂದ್ರೆ ಪೂರ್ವಜರು ಎಲ್ಲರೂ ನಮ್ನ ಹಂಗೆ ಹೇಳಿದ್ದಾರೆ. ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ. ಈಗ ಮಹಾಭಾರತ ತಗೊಳ್ಳಿ, ಕರ್ಣ ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾರೆ, ಕರೆಕ್ಟಾ? ಅಭಿಮನ್ಯು ಸೂಕ್ಷ್ಮ ಲೋಕಕ್ಕೆ ಹೋದ ಅಂತ ಹೇಳ್ತಾರೆ. ಅಲ್ಲಿ ನಮ್ಗೆ ಅರ್ಥ ಆಗ್ಲಿಲ್ಲ. ಕರ್ಣ ಬಂದು ಅಷ್ಟು ದಾನ ಮಾಡಿದ್ರು ಕೂಡ ಫಸ್ಟ್ ಅವ್ನು ಸ್ವರ್ಗ ಲೋಕಕ್ಕೆ ಹೋಗ್ಲಿಲ್ಲ, ಆಮೇಲೆ ಹೋದ ಅವನು. ಯಾಕಪ್ಪ ಅಂದ್ರೆ ಅವನು ಎಲ್ಲಾ ದಾನ ಮಾಡ್ದ, ಅನ್ನದಾನ ಮಾಡ್ಲಿಲ್ಲ. ಅನ್ನದಾನ ಮಾಡದೇ ಇರೋದಕ್ಕೆ ಅವನು ಸ್ವರ್ಗಕ್ಕೆ ಹೋದ್ರು ಕೂಡ ಅವ್ನಿಗೆ ಹಸಿವಾಗ್ತಾ ಇತ್ತು. ಸ್ವರ್ಗಕ್ಕೆ ಹೋದ್ರೆ ಹಸಿವಾಗ್ಬಾರ್ದಲ್ಲ ನಮ್ಗೆ? ಯಾಕೆ ಹಸಿವಾಗ್ಬೇಕು? ಯಾಕೆ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಲ್ಲಿ ಮಾಡ್ಲಿಲ್ಲ ಅವನು ದಾನ. ಬಟ್ ಅಲ್ಲಿ ಯಾರೋ ಒಬ್ರು ಬಂದು ಇಲ್ಲಿ ಅನ್ನದಾನ ಯಾರು ಮಾಡ್ತಾರೆ, ಇಲ್ಲಿ ಅನ್ನದಾನ ಛತ್ರ ಎಲ್ಲಿದೆ ಅಂತ ಕೇಳಿದಾಗ ಅಲ್ಲಿ ಬೆರಳು ತೋರ್ಸ್ತಾನೆ, ಈ ಕಡೆ ಹೋಗಿ ಅಲ್ಲಿ ಅನ್ನದಾನ ನಡೀತಾ ಇದೆ ಅಂತ ಅಲ್ಲಿ ಬೆರಳು ತೋರಿಸಿದ್ದಕ್ಕೆ ಆ ಬೆರಳನ್ನ ಬಾಯಲ್ಲಿ ಇಡುವ ಅಂತ ಹೇಳ್ತಾರೆ. ಅಲ್ಲಿ ಬಾಯಲ್ಲಿ ಇಟ್ಟಾಗ ಅವ್ನ ಹಸಿವು ನೀಗ್ಸುತ್ತೆ. ಸೊ ಅದಕ್ಕೆ ಪ್ರಧಾನ, ದಾನದಲ್ಲಿ ಪ್ರಧಾನ ಅಂದ್ರೆ ಅನ್ನದಾನ. ಸೊ ಇಲ್ಲಿ ಇರೋದು ಬರೀ 2 ಲೋಕ ಅಲ್ಲ ಮಾಸ್ಟರ್ಸ್, 7 ಲೋಕಗಳಂದ್ರೆ, ಈಗ ನಾವು ಭೂಲೋಕದಿಂದ ಬಾಡಿ ವೆಕೆಟ್ ಮಾಡಿದಾಗ, ಇವಾಗ ನಾನು ಸಾಧನೆ ಮಾಡಿಲ್ಲ ಅನ್ಕೊಳ್ಳಿ, ಜ್ಞಾನ ತಿಳ್ಕೊಂಡಿಲ್ಲ ಅನ್ಕೊಳ್ಳಿ, ಏನಾಗತ್ತಂದ್ರೆ ಇವಾಗ ನಾನು ಹೇಳ್ದಲ್ಲ, ಬ್ರಹ್ಮಾಂಡದಲ್ಲಿರೋ ಆತ್ಮನಲ್ಲಿ ಹೋಗಿ ಸೇರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಆತ್ಮಲೋಕಕ್ಕೆ ಕೂಡ ಹೋಗಲ್ಲ ನಾವು, ಆತ್ಮಲೋಕಕ್ಕೆ ಕೂಡ ಹೋಗಿ ಸೇರಲ್ಲ. ಎಲ್ಲಿ ಏನಾಗತ್ತಂದ್ರೆ, ಇವಾಗ ಕೇಳಿರ್ತೀವಲ್ಲ, ಎಷ್ಟು ಆತ್ಮರು ಬಂದು ಇಲ್ಲಿ ಪ್ರೇತವಾಗಿ ಇಲ್ಲೇ ತಿರ್ಗಾಡ್ತಾ ಇರತ್ತಂದ್ರೆ, ಈ ಭೂಮಿನಲ್ಲಿರೋ ಗುರುತ್ವಾಕರ್ಷಣ ಶಕ್ತಿ ಇರುತ್ತಲ್ಲ, ಗ್ರಾವಿಟೇಷನಲ್ ಫೋರ್ಸ್, ಅದನ್ನ ಈ ಜೀವಾತ್ಮನನ್ನು ಹೋಗದ ಹಾಗೆ ಎಳಿತಾ ಇರುತ್ತೆ, ಭೂಮಿಯಲ್ಲೇ ಹಿಡ್ದು ಇಟ್ಕೊಳ್ಳುತ್ತೆ. ಎಲ್ಲಿ ಹೋಗ್ತಾ ಇದ್ಯಾ, ನೀನ್ ಪಾಠನೇ ಕಲ್ತಿಲ್ಲ, ನೀನ್ ಯಾವ್ದಕ್ಕೂ ಕ್ವಾಲಿಫೈ ಆಗಿಲ್ಲ, ಎಲ್ರಿಗೂ ನಿನ್ನ ಅರ್ಹತೆ ಹೊಂದಿಲ್ಲ, ಇಲ್ಲೇ ಇರು, ಮತ್ತೆ ದೇಹ ತಗೋ,
ಸತ್ಯ ತಿಳ್ಕೊ, ನೀನ್ ಎಷ್ಟು ಜನ್ಮ ಬೇಕಾದ್ರೂ ತಗೋ, ಸತ್ಯ ಅರ್ಥ ಆಗೋವರೆಗೂ ನೀನ್ ಇಲ್ಲೇ ಸಿಕ್ಕಾಕೊಂಡು ಪಾಠ ಕಲಿತು. ಯಾಕಂದ್ರೆ ಭೂಮಿ ಅನ್ನೋದು ವಿಶ್ವವಿದ್ಯಾಲಯ, ಪಾಠಶಾಲೆ. ಇಲ್ಲಿ ಭೂಮಿ ತಾಯಿ ಅನ್ನೋದು ಹೆಡ್ ಮಾಸ್ಟರ್, ನಾವು ಇಲ್ಲಿ ಸ್ಟೂಡೆಂಟ್, ನಾವು ವಿದ್ಯಾರ್ಥಿಗಳು. ಈ ಭೂಮಿ ಅನ್ನೋ ವಿಶ್ವವಿದ್ಯಾಲಯದಲ್ಲಿ ಜೀವನ ಪಾಠವನ್ನು ಕಲಿತು ಈ ಎಕ್ಸಾಮ್ ಪರೀಕ್ಷೆ, ನಮ್ಗೆ ಏನೆಲ್ಲ ಪರೀಕ್ಷೆಯಲ್ಲಿ ಬರ್ತೋ ಇದನ್ನೆಲ್ಲ ನಾವು ಪಾಸ್ ಮಾಡ್ಬೇಕು. ಪಾಸ್ ಮಾಡಿದ್ರೇನೆ ಭೂಲೋಕದಿಂದ ನಮ್ಗೆ ಮುಕ್ತಿ. ಈ ಸತ್ಯ ಅರ್ಥ ಆಗಿಲ್ಲ ಅಂದ್ರೆ ಭೂಲೋಕದಲ್ಲೇ ತಿರ್ಗಾಡ್ತಾ ಇರ್ತೀವಿ, ಇಲ್ಲೇ ಸಿಕ್ಕಾಕೊಳ್ತಾರೆ. ಸ್ವರ್ಗ ಪ್ರಾಪ್ತಿನೂ ಇಲ್ಲ, ಉನ್ನತ ಲೋಕನೂ ಇಲ್ಲ, ಸೂಕ್ಷ್ಮ ಲೋಕನೂ ಇಲ್ಲ, ಆತ್ಮ ಲೋಕನೂ ಇಲ್ಲ. ಇಲ್ಲಿ ಪಾಸ್ ಮಾಡ್ಬೇಕು. ಲೈಫ್ ಇಸ್ ಎ ಲೆಸನ್, ಲೈಫ್ ಇಸ್ ಎ ಡ್ರಾಮಾ. ಈ ಜೀವನ ಎಂಬುದು ಒಂದು ನಾಟಕ ರಂಗ. ಅದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸತ್ಯ ನಂಬಿಟ್ಟಿದೀವಿ, ನಮ್ ಮಕ್ಳು, ನಮ್ಮ ಸಂಸಾರ ಸತ್ಯ ಅಂತ ನಂಬಿಟ್ಟಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಬಂಧನದಲ್ಲಿ. ಅದಕ್ಕೆ ನಾವು ಹೋಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಸತ್ಯ ಒಂದು ಆತ್ಮ ಅಂದ್ರೆ ಜೀವಾತ್ಮ ದೇಹ ಬಿಟ್ಟಾಗ ಯಾವ ಮನಸ್ಥಿತಿನಲ್ಲಿ ಇದೆಯೋ, ಯಾವ ಭಾವನೆಗಳಲ್ಲಿ ಇತ್ತೋ ಅದಕ್ಕೆ ತಕ್ಕನಂತೆ ಆ ಲೋಕಕ್ಕೆ ಹೋಗುತ್ತೆ. ಈಗ ನಾನು ಬೆಟ್ಟದಷ್ಟು ಮನಸ್ಸಲ್ಲಿ ಆಸೆ ತುಂಬಿಕೊಂಡು ನಿರ್ವೇದೆ, ಮನಸ್ಸಿಗೆ ತೃಪ್ತಿ ಇಲ್ಲದೆ, ಜೀವಾತ್ಮನ್ಗೆ ಆತ್ಮ ತೃಪ್ತಿ ಇಲ್ಲದೆ ದೇಹ ಬಿಟ್ಟಾಗ ಎಷ್ಟೋ ಕೋರಿಕೆಗಳಿರುತ್ತಲ್ಲ ಮನಸ್ಸಿನಲ್ಲಿ. ಆ ಕೋರಿಕೆಗಳನ್ನ ನಿರ್ವೇರ್ಸಕ್ಕೆ ಇನ್ನೊಂದು ಜನ್ಮ ತಗೊಳ್ತಾನೆ ಇರುತ್ತೆ ಈ ಮನಸ್ಸು, ಈ ಜೀವಾತ್ಮ. ಆತ್ಮ ಅಷ್ಟು ಅವಕಾಶ ಕೊಡ್ತಾನೆ ಇರುತ್ತೆ, ಪ್ರಕೃತಿ ಕೊಡ್ತಾನೆ. ಎಷ್ಟು ಜನ್ಮ ಬೇಕಾದ್ರೆ ತಗೋ, ನಿನ್ ಆಸೆ ಯಾವಾಗ ಕೊನೆ ಆಗುತ್ತೋ, ಯಾವಾಗ ನೀನ್ ಬಂದಿರೋ ಉದ್ದೇಶ ನಿನ್ಗೆ ಸತ್ಯ ಗೊತ್ತಾಗತ್ತೋ, ಏನಕ್ ಬಂದೆ ಮರ್ತ್ಬಿಟ್ಟಿದೀವಲ್ಲ, ಗೊತ್ತಿಲ್ವಲ್ಲ ನಾವೆಲ್ಲಿಂದ ಬಂದಿದೀವಿ, ನನ್ ಮೂಲ ಏನು, ಯಾವ ಜನ್ಮದಲ್ಲಿ ನನಗೆ ನನ್ನ ಸತ್ಯ ಅರ್ಥ ಆಗುತ್ತೋ, ನನ್ನ ಮೂಲ ಯಾವುದು, ಪರ್ಪಸ್ ಆಫ್ ಲೈಫ್, ನನ್ನ ಜೀವನದ ಉದ್ದೇಶ ಅರ್ಥ ಆಗುತ್ತೋ, ಅಲ್ಲಿವರೆಗೂ ನಮ್ ಜನ್ಮ ತಪ್ಪಿದ್ದಲ್ಲ. ಅದಕ್ಕೆ ನಮ್ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮಾಸ್ಟರ್ಸ್. ಎವ್ರಿ ಕ್ಲಾಕ್ ಟಿಕ್ ಆಗ್ತಾನೆ ಇರುತ್ತೆ, ನಮ್ಮ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಸಂಪೂರ್ಣವಾಗಿ ಎಲ್ಲವನ್ನು ಅನುಭವಿಸಿ ತೃಪ್ತರಾಗ್ಬಿಡಿ. ಸಂತೃಪ್ತಿ, ನನ್ಗೇನ್ ಇಚ್ಛೆ ಇಲ್ಲಪ್ಪ, ಎಲ್ಲ ಆಸೆಗಳು ನೆರವೇರಿದೆ, ತೃಪ್ತಿಯಾಗಿದ್ದೀನಿ, ಯಾವ ಟೈಮ್ ಬಂದ್ರು ಕೂಡ ನಾನು ದೇಹ ತ್ಯಜಿಸಕ್ಕೆ ಸಿದ್ಧನಾಗಿದ್ದೀನಿ ಅಂತ ಯಾರು ಆ ಸ್ಥಿತಿಯಲ್ಲಿ ಇರ್ತಾರೋ ಅವ್ರಿಗೆ ಇನ್ನೊಂದು ಜನ್ಮ ಇರಲ್ಲ. ಅದಕ್ಕೆ ಸಂತೃಪ್ತಿ, ಆತ್ಮತೃಪ್ತಿ. ಒಂದೇ ಒಂದು, ಅಯ್ಯೋ ಇದು ಒಂದು ನಾನು ಮಾಡಿಲ್ಲ ಈ ಜನ್ಮದಲ್ಲಿ, ನಾನು ಈ ಸುಖ ಒಂದು ಅನುಭವಿಸಿಲ್ಲ, ಈ ಆಸೆ ನೆರವೇರಿಲ್ಲ ಅಂತ ಆ ಒಂದು ಆಲೋಚನೆ, ಆ ಒಂದು ಭಾವನೆ ಬಿಟ್ರೆ ಸಾಕು, ಆ ಒಂದು ಭಾವನೆನೆ ಇನ್ನೊಂದು ಜನ್ಮಕ್ಕೆ ಕಾರಣ ಆಗ್ಬಿಡತ್ತೆ. ಈ ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಯಾಕೆ ನಮ್ಗೆ ಇಷ್ಟು ಜನ್ಮ ತಗೊಂಡ್ ಬರ್ತಾ ಇದೀವಿ ಅಂದ್ರೆ, ಇಲ್ಲಿ ನಾವು ಜೀವಂತವಾಗಿರುವಾಗ ಯಾವ ಮನಸ್ಥಿತಿಯಲ್ಲಿ ಇದೀವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೋಡಿ, ಅದನ್ನೇ ಹೇಳ್ತಾರೆ, ಇದನ್ನೇ ಪ್ರಜಾಮೇಳ ಕಥೆನಲ್ಲೂ ಬರುತ್ತೆ ಎಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವನು ಎಷ್ಟೋ, ಅಜಾಮಿಳ ಅನ್ಸುತ್ತೆ, ಅವನ್ ಮಗನ ಹೆಸರು, ಕೊನೆ ಮಗನ ಹೆಸರು ನಾರಾಯಣ ಅಂತ ಇರುತ್ತೆ. ಅವನ್ ಎಷ್ಟೋ ಪಾಪಗಳು ಮಾಡಿರ್ತಾನೆ. ಕೊನೆ ಕ್ಷಣದಲ್ಲಿ ಅವನು ನಾರಾಯಣ ಅವ್ನ ಮಗನ್ ಜ್ಞಾಪಕ ಹೋಗುತ್ತೆ, ಅವನ್ಗೆ ಮಗನ್ ಮೇಲೆ ಹೋಗುತ್ತೆ ಮನಸ್ಸು, ಅವನ ಕರೀತಾ ಇರ್ತಾನೆ. ಅಟ್ಲೀಸ್ಟ್ ನಾರಾಯಣ ಅಂತ ಭಗವಂತ ಹೆಸರು ಮೇಲೆ ಹೇಳ್ತಿದ್ನಲ್ಲ ಅಂತ, ಅದಕ್ಕೆ ಅವ್ನ್ ಮೋಕ್ಷ ಸಿಕ್ತು. ಆದ್ರೆ ನಮಗೆ ಈಗ ನಾನು ಕೃಷ್ಣನಾಮ ಹೇಳ್ಬೋದು, ರಾಮನಾಮ ಹೇಳ್ಬೋದು, ಅದು ಸಾಯೋ ಸ್ಥಿತಿನಲ್ಲಿ ಕೂಡ ಅದೇ ಬರ್ಬೇಕು ನಮ್ಗೆ. ಅರ್ಥ ಆಗ್ತಿದ್ಯಾ? ಈಗ ನನ್ಗೇನು, ಈಗ ನನ್ ಟೈಮ್ ಬಂತು, ಈಗ ನನ್ ಕಣ್ಮುಂದೆ ಕಾಣಿಸ್ತಾ ಇದೆ ಮರಣ, ದೇಹ ಬಿಡ್ಬೇಕಂದ್ರೂ ಕೂಡ ನಾನು ಏನು ರಾಮನಾಮ ಹೇಳ್ತಾ ಇದ್ನೋ, ರಾಮ ಅದೇ ನನ್ಗೆ ಪಾರಾಯಣ ಆಗ್ತಾ ಇರ್ಬೇಕು, ಮನಸ್ಸು ಅಲ್ಲೇ ನಿಲ್ಬೇಕು. ಅವಾಗ ಅದನ್ನೇ ಹೇಳ್ತಾರೆ, ಅದು ನಮ್ಗೆ ಮುಕ್ತಿ ಕೊಡತ್ತೆ. ಆ ಸ್ಥಿತಿನಲ್ಲಿ ನಮ್ ಸುತ್ತ ನಮ್ಮ ಮನೆಯವರು, ಮಕ್ಕಳು, ಸಂಬಂಧಿಕರು ಇದ್ರೆ ಮನ್ಸು, ಅಯ್ಯೋ ಇವ್ರನ್ನೆಲ್ಲ ಬಿಟ್ಟು ಹೋಗ್ತಾ ಇದೀನಲ್ಲಪ್ಪ, ಈ ಮಕ್ಕಳಿಗೆ ನಾನು ಇನ್ನೂ ಮದ್ವೆ ಮಾಡ್ಲಿಲ್ಲವಲ್ಲಪ್ಪ, ಈ ತರ ನಾವು ಆ ಒಂದು ಭಾವನೆ ಬಂತು ಅಂದ್ರೆ ಮುಗಿತೀನಿ. ಸೊ ನಾವು ಹೇಗೆ ತಯಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮರಣ ಬಂದಾಗ ಎಷ್ಟು ಪ್ರಿಪರೇಷನ್ ಬೇಕು, ರೆಡಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಅದೇ ಧ್ಯಾನ ಅಂದ್ರೆ ಎಲ್ರು ಏನೇನೋ ಹೇಳ್ತಿರ್ತಾರೆ. ನನ್ನ ಸಿದ್ಧಾಂತ ಅಂದ್ರೆ, ಧ್ಯಾನ ಅಂದ್ರೆ ಪ್ರಾಕ್ಟೀಸ್ ಟು ಡೈ.
ಮರಣ ಬಂದಾಗ ಹೇಗೆ ಅದನ್ನ ನಾನು ಸ್ವೀಕರಿಸ್ಬೇಕು, ಖುಷಿಯಾಗಿ ದೇಹ ಬಿಡ್ಬೇಕಲ್ಲ, ಅದನ್ನ ಅಭ್ಯಾಸ ಮಾಡುವುದೇ ಧ್ಯಾನ. ಅಂದ್ರೆ ಆ ಧ್ಯಾನದ ಉತ್ತಂಗ ಅದೇನೆ. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲ ಕೋರಿಕೆಗಳನ್ನು ನೆರವೇರಿಸಿ, ಯಾವ ಕೋರಿಕೆಗಳು ಇಲ್ಲದೆ, ಯಾವ ಆಸೆಗಳು ಇಲ್ಲದೆ, ತೃಪ್ತಿಯಾಗಿ, ಖುಷಿಯಾಗಿ, ಸುಖವಾಗಿ ಅನುಭವಿಸ್ಬೇಕು ಮರಣವನ್ನು. ಮರಣ ಅಂದ್ರೆ ಎಲ್ರು ದುಃಖ, ಕಷ್ಟ, ಅಯ್ಯೋ ಮರಣ ಅಂದ್ರೆ ನಿರಾಕರಿಸ್ತಾರಲ್ಲ. ನಾವ್ ಎಲ್ಲಿವರೆಗೂ ಮರಣ ನಂಗೆ ಬರ್ಬಾರ್ದಪ್ಪ ಅಂತ ನಿರಾಕರಿಸ್ತೀವೋ, ಅದು ಆ ಪಾಠ ಕಲಿಲಿಕ್ಕೆ ಮತ್ತೆ ಮತ್ತೆ ಆ ಜ್ಞಾನ ಬರ್ಲಿಕ್ಕೆ ಜನ್ಮಕ್ಕೆ ಕಾರಣ ಆಗ್ತಾನೆ ಇರುತ್ತೆ. ಈ ಜನ್ಮದಲ್ಲೇ ಬರ್ಲಿ ಬಿಡು, ಸುಖವಾಗಿ ಹೋಗ್ತೀನಿ. ಎಲ್ಲಿ ಹೋಗ್ತೀನಿ? ಆತ್ಮಕ್ಕೆ ಸಾವಿದ್ಯಾ? ಇಲ್ಲ. ಜೀವಾತ್ಮ ಎಲ್ಲಿ ಹೋಗ್ತಾನೆ? ಉನ್ನತ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಕೂಡ ಉನ್ನತ ಆತ್ಮಲೋಕದಲ್ಲಿ ಇರ್ತಾರಲ್ಲ, ನಮ್ಮ ಅಜ್ಜಂದ್ರು ಇರ್ತಾರೆ, ನಮ್ಮ ತಾತಂದ್ರು ಇರ್ತಾರೆ, ನಮ್ಮ ಅಪ್ಪಂದ್ರು ಇರ್ತಾರೆ, ನಮ್ಮ ನಾವ್ ಯಾರ ಜೊತೆಲಿ ಭೂಮಿಯಲ್ಲಿ ಬೆರ್ತಿರೋ ಎಲ್ಲ ಫ್ರೆಂಡ್ಸ್ ಅಲ್ಲೇ ಇರ್ತಾರೆ, ನಮ್ಮನ್ನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೂಡ ಸುಖವಾಗೇ ಇರ್ತೀವಿ. ಅಲ್ಲಿಗೆ ಹೋದ್ರು ಪರವಾಗಿಲ್ಲ. ಅಲ್ಲಿಗೆ ಹೋಗದೆ ಇಲ್ಲೇ ಸಿಕ್ಕಾಕೊಂಡ್ರೇನೆ ಕಷ್ಟ. ನಮ್ಮ ಪ್ರೇತಾತ್ಮವಾಗಿ ನಮ್ಮ ಮನೆಗೆ ಬಂದು ಅಯ್ಯೋ ಅವ್ರು ಅಲೋದು ನೋಡ್ಕೊಂಡು ಆಮೇಲೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಂಡು ದುಃಖ ಪಡೋದಕ್ಕಿಂತ ಅಟ್ಲೀಸ್ಟ್ ಉನ್ನತ ಲೋಕಕ್ಕೆ ಹೋದ್ರೆ ಹಾಯಾಗಿ ಬಂದೆ, ನಾನು ಪಾತ್ರ ಮಾಡ್ದೆ, ಖುಷಿಯಾಗಿ ಹೋದೆ. ಐ ಹ್ಯಾವ್ ಡನ್ ಮೈ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಐ ಹ್ಯಾವ್ ಡನ್ ಮೈ ಡ್ಯೂಟೀಸ್. ನನ್ನ ಕರ್ತವ್ಯ ಮಾಡಿದೀನಿ, ನನ್ನ ಜವಾಬ್ದಾರಿ ಎಲ್ಲ ನೆರವೇರಿಸಿದೀನಿ, ಬಂದಿರೋ ಉದ್ದೇಶ ಮುಗೀತು ಅಂತ ಖುಷಿಯಾಗಿ ಉನ್ನತ ಲೋಕಕ್ಕೆ ಹೋದಾಗ ಮತ್ತೆ ಬರ್ಬೇಕು ಅವಶ್ಯಕತೆ ಇರಲ್ಲ ಮಾಸ್ಟರ್ಸ್. ಸೊ ಇದು ಅರ್ಥ ಮಾಡ್ಬೇಕು. ನಾವು ಜೀವಂತವಾಗಿ ಸತ್ಯ ತಿಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಮರಣ ನಂತರ ಜೀವನ ಏನಂತ ಗೊತ್ತಿಲ್ಲ ನಮ್ಗೆ. ಇದೇ ಸತ್ಯ ಅನ್ಕೊಂಡ್ಬಿಡೇ ಬಿಡೋ, ಎಲ್ರು ಒಂದೊಂದ್ಸ ಹೋಗ್ಬೇಕು. ಆದ್ರೆ ಹೋದಾಗ ಇರೋ ನರಕ ಇದೆಯಲ್ಲ, ಅದು ಭೀಕರವಾಗಿರುತ್ತೆ. ಯಾಕಂದ್ರೆ ಯಾವ್ಯಾವ ಲೋಕ ಕ್ವಾಲಿಫೈ ಆಗ್ತೀವಿ ಅನ್ನೋದು ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಯಾವ ಲೋಕದಲ್ಲಿ ಹೋದ್ರೆ ಯಾವ ತರ ಜೀವನ ಇರುತ್ತೆ ಅಂತ. ಅದಕ್ಕೆ ನೀವು ಒಂದು ಬುಕ್ ಓದಿ ದಯವಿಟ್ಟು. ಲಾ ಆಫ್ ದ ಸ್ಪಿರಿಟ್ ವರ್ಲ್ಡ್ ಇಂಗ್ಲಿಷ್ ಅಲ್ಲಿ ಇದೆ, ತೆಲುಗಿನಲ್ಲೂ ಟ್ರಾನ್ಸ್ಲೇಷನ್ ಇದೆ. ಲಾ ಆಫ್ ದ ಸ್ಪಿರಿಟ್ ವರ್ಲ್ಡ್ ಅಂತ, ಖುರ್ಷದ್ ಭುವನಗಿರಿ ಅಂತ ಆಕೆ ಬರ್ದಿರೋದು. ಆಟೋ ರೈಟಿಂಗ್ ಮೆಸೇಜಸ್ ಅದಲ್ಲ. ಅಂದ್ರೆ ವಿಸ್ಪಿ ಅಂದ್ರೆ ಆತೋ ಅಂತ ಹೇಳಿ 1981 ಅವ್ರಿಗೆ ಇಬ್ರು ಟ್ವಿನ್ಸ್ ಮಕ್ಳವ್ರು. ಅವ್ರೊಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರೋಗ್ತಾರೆ. ಅವಾಗ ಅವರು 5ನೇ ಲೋಕ ಮಹಾಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ತಾಯಿಯ ಒಂದು ಆಕೆಗೆ ತಿಳಿಸ್ತಾರೆ ವಿಷಯಗಳನ್ನೆಲ್ಲ, ಯಾವ ಲೋಕದಲ್ಲಿ ಯಾವ ತರ ಇರ್ತಾರೆ ಆತ್ಮಗಳು ಅಂತ ತಿಳಿಸ್ತಾರೆ. ಯಾಕಂದ್ರೆ ಆ ತಾಯಿ ಇಬ್ರು ಮಕ್ಕಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ಇರ್ತಾರೆ ಆಕೆ. ಅದನ್ನ ಅವಳು ಸ್ವೀಕರಿಸಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇಬ್ರು ಮಕ್ಳು ಇಬ್ರೇ ಮಕ್ಳು, ಇಬ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ಮೃತಪಟ್ರು ಅಂತ ಹೇಳಿ ಆ ದುಃಖದಲ್ಲಿ ಇದ್ದಾಗ ಆ ತಾಯಿಗಿನ ಸಮಾಧಾನ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಅವ್ರು ಏನ್ ಮಾಡ್ತಾರೆ, ಅವರು ಎಷ್ಟೋ ಪ್ರಯತ್ನ ಪಡ್ತಾರೆ. ನಾವು ಇಲ್ಲಿ ಸುಖವಾಗಿ ಇದೀವಿ ಈ ಲೋಕದಲ್ಲಿ, ನೀವು ಚಿಂತೆ ಪಡ್ಬೇಡಿ, ನಾವು ಇಷ್ಟೇ ಆಯ್ಸ್ ತಗೊಂಡ್ ಬಂದಿರೋದು, ಇಷ್ಟೇ ನಾವು ಪಾತ್ರ ಮಾಡೋಂತ ಬಂದಿರೋದು, ನಮ್ದು ಎಲ್ಲಾ ನೆರವೇರಿದೆ, ನೀವು ಖುಷಿಯಾಗಿ, ನಾವು ಎಲ್ಲಿದೀವೋ ಹೇಗಿದೀವೋ ನಮ್ ಬಗ್ಗೆ ಚಿಂತೆ ಬಿಡಿ ಅಂತ ಅವ್ರು ಅರ್ಥ ಮಾಡಿಸ್ಬೇಕಲ್ಲ ತಾಯಿಗೆ. ಅವ್ರು ಏನ್ ಮಾಡ್ತಾರೆ, ಆಟೋ ರೈಟಿಂಗ್, ಆಟೋ ಚಾನೆಲಿಂಗ್ ಆಗ್ತಾರೆ. ಅವ್ರಿಗೆ ತಾಯಿಗೆ ಹೇಳ್ತಾರೆ, ಅವ್ರಿಗೆ ಬಂದು ಕನಸಿನಲ್ಲಿ ಹೇಳ್ತಾರೆ, ಅಮ್ಮ ನೀನು ಒಂದು ಪೆನ್ ಇಟ್ಕೋ, ಬುಕ್ ಇಟ್ಕೋ, ಇಲ್ಲಿ ಏನೇ ನಡೀತಾ ಇದೆ, ಯಾವ ಲೋಕದಲ್ಲಿ ಯಾವ ತರ ಆತ್ಮಗಳಿದೆ, ಯಾವ ತರ ಜೀವನ ಇಲ್ಲಿ ಇದೆ ಅಂತ ಅವ್ರು ತಿಳಿಸ್ತಾರೆ ಆಕೆಗೆ. ನೀನು ಬರಿ ಅಂತ ಹೇಳ್ಬಿಟ್ಟು ಆಟೋ ರೈಟಿಂಗ್ ಮುಖಾಂತರ, ಅಲ್ಲಿಂದ ಟೆಲಿಪತಿ ಮುಖಾಂತರ ತಿಳಿಸ್ತಾರೆ ಆಕೆಗೆ. ಅವಾಗ ಬಂದಿರೋದೇ ಆ ಪುಸ್ತಕ ಲಾ ಆಫ್ ದ ಸ್ಪಿರಿಚುವಲ್, ಖುರ್ಷದ್ ಭುವನಗಿರಿ ಅಂತ. ಆ ತಾಯಿ, ಆ ಮಕ್ಳ ಹೆಸರು ವಿಸ್ಪಿ ಅಂಡ್ ರಾಥೋ. ಅದ್ ಆಕ್ಚುಲಿ ಆ 2 ಬುಕ್ ಇಬ್ರು ಮಾಸ್ಟರ್ಗಳು ನಾನು ಕೊರಿಯರ್ ಮಾಡಿದ್ದೆ, ತೆಲುಗಿನಲ್ಲಿ ಇತ್ತು ಅದು. ಸೊ ದಯವಿಟ್ಟು ಈ 7 ಲೋಕಗಳು ಏನು ಅಂತ ತಿಳ್ಕೊಬೇಕಂದ್ರೆ ಆ ಪುಸ್ತಕ ದಯವಿಟ್ಟು ಓದಿ. ಸೊ ಇದ್ರ ಬಗ್ಗೆ ನಾನು ಕ್ಲಾಸ್ ಕೊಟ್ಟಿದ್ದೆ PMC ಬಾಗಲಕೋಟೆಯಲ್ಲಿ, ಲಾ ಆಫ್ ದ ಸ್ಪಿರಿಚುವಲ್ 7 ಲೋಕಗಳ ಬಗ್ಗೆ ಕ್ಲಾಸ್ ಕೊಟ್ಟಿದ್ದೆ. ಸೊ ಇಲ್ಲಿ 7 ಲೋಕ ಅಂದ್ರೆ ನಾವು ಯಾವ ಲೋಕ ಕ್ವಾಲಿಫೈ ಆಗ್ಬೇಕು ಹೇಳಿ ನೋಡೋಣ. ಯಾವ ಲೋಕಕ್ಕೆ ಕ್ವಾಲಿಫೈ ಆಗ್ಬೇಕು? ಸತ್ಯಲೋಕ. ಸತ್ಯಲೋಕ, ಕಾರಣಲೋಕ, ತಪೋಲೋಕ, ಮಹಾಲೋಕ. ತಪೋಲೋಕಕ್ಕೆ ಪ್ರಯತ್ನ ಪಡಬಹುದು ಅಷ್ಟೇನೆ, ತಪೋಲೋಕಕ್ಕೆಲ್ಲ ಹೋಗಕ್ಕಾಗಲ್ಲ. ಇದೇ ನಾವು ಮಾಡ್ತಾ ಇರೋದು ತಪ್ಪು. ಮಹಾಲೋಕಕ್ಕೆ ಕ್ವಾಲಿಫೈ ಆಗ್ಬೇಕು. ಏನಾದ್ರೂ ಪ್ರಯತ್ನ ಮಾಡಿ, ಏನಾದ್ರೂ ಉಪಾಯ ಹುಡುಕಿ, ಏನಾದ್ರೂ ಜ್ಞಾನ ತಿಳ್ಕೊಂಡು ದಯವಿಟ್ಟು 5ನೇ ಲೋಕಕ್ಕೆ ಕ್ವಾಲಿಫೈ ಆಗ್ಬಿಡಿ.
ತಪೋಲೋಕ ಇದೆಲ್ಲ ಕನಸು ಕಾಣೋದಲ್ಲ, ಇದೆಲ್ಲ ಹಗಲ್ ಕನಸು. ತಪೋಲೋಕ, ಸತ್ಯಲೋಕ, ಯಾರು ಏನೇನೋ ಹೇಳ್ತಿರ್ತಾರೆ, ಅದೆಲ್ಲ ಇದೆಯೋ ಇಲ್ವೋ ನಮ್ ಗಮನಕ್ಕೆ ಗೊತ್ತಿಲ್ಲ. ಬಟ್ ಯಾರ್ಯಾರು ಸತ್ಯಲೋಕ ಹೋಗ್ಬಿಟ್ಟು ಹಿಂಗಿದೆ ಅಂತ ಹೇಳಿದಾರ ಹೇಳಿ. ಸುಮ್ನೆ ಅವ್ರವ್ರು ಪುಂಗುಡ ಕಥೆಗಳು ಹೇಳೋದ್ನೆಲ್ಲ ಕೇಳ್ಕೊಂಡು ನಾವು ಸತ್ಯಲೋಕಕ್ಕೆ ಹೋಗ್ಬೇಕು, ತಪೋಲೋಕಕ್ಕೆ ಹೋಗ್ಬೇಕು, ಇಲ್ಲ ಏನಿದೆ ಅಂತ ತಿಳ್ಕೊಬೇಕು ತಾನೆ. ಆ ಲೋಕದಲ್ಲೆಲ್ಲ ಏನೇನಿದೆ ಅಂತ ಸಾವಿರಾರು ಲೋಕಗಳಿದೆ, ಲಕ್ಷಾಂತರ ಲೋಕಗಳಿದೆ. ಬರೀ ನಾವು 7 ಲೋಕಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಅಂದ್ರೆ ಅಷ್ಟು ಸುಲಭ ಅಲ್ಲ ಸತ್ಯಲೋಕಕ್ಕೆಲ್ಲ ಹೋಗೋದು. ಅಂದ್ರೆ ಅದಕ್ಕೆಲ್ಲ ಅಷ್ಟು ಪುಣ್ಯ ಆತ್ಮಗಳಾಗಿರ್ಬೇಕು. ಒಂದು ಜನ್ಮ ಬರೀ ಸದ್ಗುರುವಾಗೆ ಬಂದು ಲೋಕ ಕಲ್ಯಾಣಕ್ಕಾಗಿ ನನ್ನ ಜೀವನವನ್ನು ಮುಡುಪಿಟ್ಟು ಎಷ್ಟೋ ಆತ್ಮಗಳ ಉದ್ಧಾರಕ್ಕೆ, ಆತ್ಮಗಳ ಉನ್ನತಿಗೆ ನಾನು ಕಾರಣವಾಗಿದ್ರೆ ಮಾತ್ರನೇ ಅಲ್ಲಿಗೆಲ್ಲ ಹೋಗೋದು. ನಾವು ಇಲ್ಲಿ ಎಲ್ಲದಕ್ಕೂ ಬಂಧನ ಪಟ್ಟು ಎಲ್ಲ ಕರ್ಮಗಳು ಮಾಡ್ತಾ ಇರ್ತೀವಿ. ಕರ್ಮವನ್ನು ನಿಲ್ಸಕ್ಕೆ ಗೊತ್ತಿಲ್ಲ. ತಂದಿರೋದೇ ಸ್ವಲ್ಪ 10%, 1-2 ಪ್ರಾರಬ್ಧ. ಅದನ್ನ ಕಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಈ ಜನ್ಮದಲ್ಲಿ ತಂದಿರೋ 1-2 ಪ್ರಾರಬ್ಧ ಈ ಜನ್ಮಕ್ಕೆ ಅಷ್ಟೇ ತಗೊಂಡ್ ಬಂದಿರೋದು. ಮಾಡಿಟ್ಟಿರೋದು 100 ಸಂಚಿತದಲ್ಲಿದೆ, ಆ ಬುಟ್ಟಿಯಲ್ಲಿದೆ, ಸಾವಿರಾರು ಇದೆ ಕರ್ಮಗಳು. ಅದು ಯಾವ ಜನ್ಮದಲ್ಲಿ ನೀಗ್ಸೋದು, ಕರಗ್ಸೋದು ಅದನ್ನೆಲ್ಲ. ಇದರಲ್ಲಿ ನಾವು ಹೋಗ್ಬಿಡ್ಬೇಕು ತಪೋಲೋಕಕ್ಕೆ, ಸತ್ಯಲೋಕಕ್ಕೆ ಅಂತ ಆಸೆ ಬೇರೆ. ನೋಡಿ ಹೆಂಗಿದೆ ನಮ್ಮ ಜ್ಞಾನ ಅಂತ ಹೇಳ್ತಾ ಇರೋದು. ಸೊ ಫಸ್ಟ್ ಕರ್ಮ ನಿಲ್ಸ್ಬೇಕು, ಈ ಸತ್ಯ ತಿಳ್ಕೋಬೇಕು, ಕರ್ಮ ನಿಲ್ಸ್ಬೇಕು, ಜನ್ಮಕ್ಕೆ ಕಾರಣವಾಗಿರೋ ಕರ್ಮ ಚಕ್ರ ದಾಟಬೇಕು. ಈ ಜನ್ಮವನ್ನು ಜನ್ಮರಹಿತನಾಗಿ ನಾನು ಆ ಸ್ಥಿತಿಗೆ ಹೋಗ್ಬೇಕು. ಈ ಜನ್ಮಕ್ಕೆ ಯಾವ ಕಾರಣ ಆಗ್ತಿದೆ ಆ ಕಾರಣ ತಿಳ್ಕೋಬೇಕು. ಸೊ ಇದು ಗೊತ್ತಾಗದೆ ನಾವು ಆಸೆ ಪಡ್ತಾ ಇರ್ತೀವಿ. ಯಾರು ಹೇಳಿರ್ತಾರೆ, ಓ ಧ್ಯಾನ ಮಾಡ್ಬಿಟ್ರೆ, ಇಷ್ಟು ಹೊತ್ತು ಮಾಡ್ಬಿಟ್ರೆ, ಇದು ಮಾಡ್ಬಿಟ್ರೆ, ಪಿರಮಿಡ್ ಕಟ್ಬಿಟ್ರೆ, ಅದು ಮಾಡ್ಬಿಟ್ರೆ ಸತ್ಯಲೋಕಕ್ಕೆ ಹೋಗ್ಬಿಡ್ತೀವ ಅಂತ. ಹಂಗಂದ್ರೆ ಎಷ್ಟೋ ಮಿನಿಸ್ಟ್ರು, MLAಗಳು ಎಷ್ಟೋ ಪಾಪಗಳು ಮಾಡಿರ್ತಾರೆ ಅನ್ಕೊಳ್ಳೋ. ಒಂದ್ ಮಾತಿಗೆ ಹೇಳ್ತೀನಿ, ಎಲ್ರು ಅಂತ ಹೇಳ್ತಾ ಇಲ್ಲ, ಒಂದು ಉದಾಹರಣೆ ಹೇಳ್ತೀನಿ. ಬಟ್ ಅವ್ರು ಒಂದ್ ದೊಡ್ಡ ದೊಡ್ಡ ಪಿರಮಿಡ್ ಕಟ್ಬಿಟ್ಟು ಎಲ್ಲಾ ದಾನಗಳು ಮಾಡ್ಬಿಟ್ಟು ಹೋಗ್ಬೋದಿತ್ತಲ್ಲ ಸತ್ಯಲೋಕ, ತಪೋಲೋಕಕ್ಕೆ. ಹೋಗ್ಬೋದ ಇಲ್ವಾ? ಅವ್ರು ಎಲ್ರು ಹೋಗ್ಬೋದ್ ತಾನೆ. ನಾನು ಎಲ್ಲ ಮಾಡ್ಬಾರ್ದಲ್ಲ, ಮಾಡ್ಬಿಡ್ತೀನಿ, ಆಮೇಲೆ ನನ್ಗೆ ಅರಿವಾಯ್ತು, ಆಮೇಲೆ ಎಲ್ಲ ನಾನು ದಾನ ಧರ್ಮ ಮಾಡ್ಬಿಟ್ಟು ಓಕೆ ನಾ ತಪೋಲೋಕಕ್ಕೆ ಹೋಗ್ಬೇಕಂದ್ರೆ ಇಷ್ಟು ಮಾಡ್ಬೇಕಾ, ಎಲ್ಲ ನಂದು ಏನಿದೆ ಆಸ್ತಿನೆಲ್ಲ ನಾನು ಬರ್ದ್ ಕೊಟ್ಬಿಟ್ಟು ಕೂತ್ ಬಿಟ್ರೆ ಹೋಗ್ಬಿಡ್ತೀನಿ ತಪೋಲೋಕಕ್ಕೆ. ನಾನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಲೋಕ ಎಲ್ಬಿಸ್ರು ಅರ್ಥ ಮಾಡ್ಕೊಳ್ಳೋಣ. ಇವರು 3ನೇ ಲೋಕ ಅಂದ್ರೆ ಸ್ವರ್ಗ ಲೋಕ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಪುಣ್ಯ ಮಾಡಿರೋ ಅಷ್ಟೇನೆ. ಸ್ವರ್ಗಕ್ಕೆ ಹೋದ್ರೆ ಮತ್ತೆ ಈ ಭೂಮಿಗೆ ಬರ್ಲೇಬೇಕು. ಆ ಪುಣ್ಯ ಫಲ ಎಷ್ಟಿದೆಯೋ ಅಲ್ಲಿವರೆಗೂ ಅನುಭವಿಸ್ಬಿಟ್ಟು ಮತ್ತೆ ನಾನು ಭೂಮಿಗೆ ಬರ್ಲೇಬೇಕು. ಈ 2 ಇದೆ ಅಲ್ಲ, 2 ಲೋಕ. 3ನೇ ಲೋಕ ಅಂದ್ರೆ ಸ್ವರ್ಗ ಲೋಕ. ಈ 2 ಲೋಕಗಳೇ ನರ್ಕ ಅಂತ. ಅಲ್ಲಿ ಏನಿದೆ ಬರೀ ಕತ್ತಲೆ ಕಾಡು. ಆ ಲೋಕಕ್ಕೆ ಹೋದ್ರೆ ಬೆಳಕಿ ಇರೋದೇ ಇಲ್ಲ, ಬರೀ ದುಷ್ಟಾತ್ಮಗಳೇ ಇರೋ ಲೋಕನೇ ಅದು 2 ಲೋಕ, ನರಕ ಅನ್ನೋದು. ಅಲ್ಲಿಗೆ ಹೋಗ್ಬಿಟ್ಟಿವ ಅಂದ್ರೆ ನಮ್ಮನ್ನ ಕಾಪಾಡೋರು ಯಾರು ಇರಲ್ಲ, ಗೈಡ್ ಮಾಡೋರು ಇರಲ್ಲ. ಅಲ್ಲಿ ತುಂಬಾ ಭೀಕರವಾಗಿರುತ್ತೆ ಅದು. ಸೊ 3ನೇ ಲೋಕ ಇದು. 4ನೇ ಲೋಕ ಏನಪ್ಪಾ ಅಂದ್ರೆ ಅಲ್ಲಿ ಸ್ವರ್ಗಕ್ಕಿಂತ ಒಂದು ಮಿಗಿಲಾಗಿದ್ದು ಜನಲೋಕ. ಆ ಲೋಕಕ್ಕೆ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಕೂಡ 5ನೇ ಲೋಕಕ್ಕೆ ಹೋಗ್ಬೇಕು ಅಂತ ಅಲ್ಲಿ ನಮ್ಗೆ ಓಕೆ, ಅಲ್ಲಿ ಹಂಗೋ ಹಿಂಗೋ ಹೇಗೋ 4 ಲೋಕಕ್ಕೆ ಹೋಗ್ಬಿಟ್ವಿ. 4ನೇ ಲೋಕಕ್ಕೆ ಹೋದ್ರು ಕೂಡ ಗ್ರೇಟ್ ಅಲ್ಲ, ಅಲ್ಲಿ ಕೂಡ ಸಾಧನೆ ಮಾಡ್ಬೇಕು. ಅಲ್ಲಿ ಕೂಡ ನಮ್ಮ ಗುಣಗಳಲ್ಲಿ ಬದಲಾವಣೆ ಬರ್ಬೇಕು. ಯಾಕಂದ್ರೆ ಅಲ್ಲಿಗೆ ಹೋದ್ರು ಕೂಡ ನಮ್ಮ ಗುಣಗಳಲ್ಲಿ ಬದಲಾವಣೆ ಬರಲ್ಲ, ಮನಸ್ಸಿನಲ್ಲಿ ಬದಲಾವಣೆ ಬರಲ್ಲ. ಅಲ್ಲಿ ಹೋದ್ರು ಕೂಡ ಅಲ್ಲಿ ನಮಗ್ ತಕ್ಕನಂತೆ ಆ ಮ್ಯಾಚ್ ಆಗೋರು ಸಿಗ್ತಾರೆ ಅಂತ ಆತ್ಮಗಳು ಅಲ್ಲಿ ಇರ್ತಾರೆ. 4ನೇ ಲೋಕದಲ್ಲಿ ಅಲ್ಲಿ ಏನಾಗತ್ತೆ, ಅಲ್ಲಿ ಕೂಡ ನಾವು ಟೀಕೆ ಮಾಡೋದು, ಒಬ್ರಿಗೆ ಕಂಪ್ಲೇಂಟ್ ಮಾಡೋದು, ಒಬ್ರ ಬಗ್ಗೆ ಅಸೂಯೆ ಪಡೋದು, ಅಲ್ಲಿ ಕೂಡ ಆ ಗುಣಗಳಿರುತ್ತೆ. ಆ 4ನೇ ಲೋಕದಲ್ಲಿ ಕೂಡ ಅಲ್ಲಿ ಕೂಡ ನಮ್ಗೆ ಶಿಕ್ಷಣ ಕೊಡ್ತಾ ಇರ್ತಾರೆ, ಲೆಸನ್ ಕಳಿಸ್ತಾ ಇರ್ತಾರೆ.
ನಾವು ಅಲ್ಲಿ ಕಲ್ತಿಲ್ಲ ಅಂದ್ರೆ, ಅಲ್ಲಿ ತಿದ್ಕೊಂಡಿಲ್ಲ ಅಂದ್ರೆ, ಅಲ್ಲಿ ಕೂಡ ನಮ್ಗೆ ಅವಕಾಶ ಕೊಡ್ತಾರೆ 5ನೇ ಲೋಕಕ್ಕೆ ಹೋಗ್ಲಿಕ್ಕೆ, ಮಹಾಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಕೂಡ ಹೋಗ್ಬಿಟ್ಟು ನಾವು ಹೀಗೆ ಭೂಲೋಕದಲ್ಲಿ ಹೆಂಗಿದೀವೋ ಹಂಗೆ ಮಾಡ್ಕೊಂಡು, ಅಲ್ಲಿ ಹಂಗೆ ಮಾತಾಡ್ಕೊಂಡು ಹರಟೆ ಮಾತುಗಳು, ಅಲ್ಲಿ ಕೂಡ ಸಾಧನೆ ಮಾಡದೆ ಜ್ಞಾನ ತಿಳ್ಕೊಳ್ತಾ ಇದ್ರೆ ಮತ್ತೆ ಭೂಲೋಕಕ್ಕೆ ಕಳಿಸ್ತಾರೆ. ಮತ್ತೆ ಇಲ್ಲಿಗೆ ಬರ್ಬೇಕು. 5ನೇ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸರಿಯಾಗಿ ಪಾಠ ಕಲ್ತಿಲ್ಲ ಅಂದ್ರೆ, ಜ್ಞಾನ ತಿಳ್ಕೊಳ್ಳಿ ಇಲ್ಲಿಗೆ ಮತ್ತೆ ಬಂದು ಇನ್ನೊಂದ್ ಜನ್ಮ ತಗೊಂಡು ಇಲ್ಲಿಂದಾನೆ ಮತ್ತೆ 5ನೇ ಲೋಕಕ್ಕೆ ಕ್ವಾಲಿಫೈ ಆಗ್ಬೇಕು. ಇಲ್ಲ ಅಲ್ಲಿಂದಾನೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ತಿದ್ಕೊಂಡ್ರೆ ನಮ್ ಗುಣದಲ್ಲಿ ಆ ಕರುಣೆ, ಪ್ರೀತಿ, ಒನ್ನೆಸ್, ಏಕತ್ವ, ಸಮತ್ವ ಇದೆಲ್ಲ ಬಂತು ಅಂದ್ರೆ ಅಲ್ಲಿಂದ ನಮ್ಗೆ ಚಾನ್ಸಸ್ ಇದೆ, ಅವಕಾಶ ಇದೆ 5ನೇ ಲೋಕಕ್ಕೆ ಹೋಗ್ಲಿಕ್ಕೆ. ಸೊ ಅದಕ್ಕೆ ಹೇಳ್ತಾ ಇರೋದು 5th ಡೈಮೆನ್ಷನ್ 5ನೇ ಲೋಕ, ಹೇಗಾದ್ರೂ ಅದಕ್ಕೆ ಕ್ವಾಲಿಫೈ ಆಗ್ಬಿಡಿ. ನಮ್ಮ ಗುರಿ ಅಟ್ಲೀಸ್ಟ್ ಅಲ್ಲಿಗೆ ಹೋಗ್ಲಿಕ್ಕಾದ್ರೂ ನಾವು ಇಲ್ಲಿ ಇರುವಾಗ ಎಲಿಜಿಬಲ್ ಮಾಡ್ಕೋಬೇಕು. ಅಲ್ಲಿಗೆ ಹೋದ್ರೆ ಏನಪ್ಪಾ ಇರತ್ತಂದ್ರೆ, ನಮ್ಗೆ ಅಲ್ಲಿ ಹೋದ್ರೆ ಹಸಿವು, ಆಹಾರ, ಅದು ಇದು ಏನಿರಲ್ಲ. ಬರೀ ಧ್ಯಾನ, ಜ್ಞಾನ, ಉನ್ನತ ಆತ್ಮಗಳು, ಸದಾ ಆನಂದದಲ್ಲಿರ್ತೀವಿ. ಅಲ್ಲಿ ನಮ್ಗೆ 5ನೇ ಲೋಕಕ್ಕೆ ಹೋದಾಗ ನಮ್ಗೆ ಹಸಿವು ಆದ್ರೂ ಕೂಡ ಅಲ್ಲಿ 5ನೇ ಲೋಕದಲ್ಲಿ ಅನ್ಕೊಂಡ್ರೆ ಸಾಕು, ನನಗೆ ಇದು ಬೇಕಂದ್ರೆ ಇಮ್ಮಿಡಿಯೇಟ್ ಪ್ರತ್ಯಕ್ಷ ಆಗ್ಬಿಡತ್ತೆ 5ನೇ ಲೋಕದಲ್ಲಿ. ಇಲ್ಲಿ ನಾವು ಅಡಿಗೆ ಮಾಡ್ಬೇಕು, ತಯಾರಿ ಮಾಡ್ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು, ಅದ್ರ ಏನೇನ್ ಬೇಕೋ ಅದೆಲ್ಲ ತಗೊಂಡು ನಾವು ಮಾಡ್ಬೇಕು. ಅಲ್ಲಿ ಇಲ್ಲ, ನನಗೆ ತಿನ್ಬೇಕು ಅಂತ ಒಂದು ಥಾಟ್, ಒಂದು ಇಚ್ಛೆ, ಆ ಒಂದು ಆಲೋಚನೆ ಬಂದ್ರೇನೆ ಸಾಕು, ಅಲ್ಲಿ ಪ್ರತ್ಯಕ್ಷ ಆಗ್ಬಿಡತ್ತೆ 5ನೇ ಲೋಕದಲ್ಲಿ. ಸೊ ಅಲ್ಲಿ ಉನ್ನತ ಆತ್ಮಗಳಿರೋ ಲೋಕ, ಅಲ್ಲಿಗೆ ನಾವು ಕ್ವಾಲಿಫೈ ಆಗ್ಬಿಡ್ಬೇಕು ಹೇಗಾದ್ರು. ಅಲ್ಲಿಂದ 6ನೇ ಲೋಕ ತಪೋಲೋಕ. ತಪೋಲೋಕ ಅಂದ್ರೆ ಏನು? ಯೋಗಿಗಳು, ಜ್ಞಾನಿಗಳು, ತಪಸ್ವಿಗಳು, ಸಂತರು, ಮಹಾತ್ಮರು ಇರೋ ಲೋಕ. ನಾವ್ ಹೇಗೆ ಹೋಗಕ್ಕಾಗತ್ತೆ ಅಲ್ಲಿ ತಪೋಲೋಕಕ್ಕೆ? ನಾವೇ ಇಲ್ಲಿ ಫಸ್ಟ್ ಮನುಷ್ಯನಾಗ ಆಗಿಲ್ವಲ್ಲ, ಫಸ್ಟ್ ಮನುಷ್ಯನಾಗೆ ಆಗಿಲ್ಲ, ಮನುಷ್ಯತ್ವನೇ ಇಲ್ಲ. ಫಸ್ಟ್ ಯೋಗಿ ಆಗ್ಬೇಕು, ಜ್ಞಾನಿ ಆಗ್ಬೇಕು, ಆಮೇಲೆ ಸಿದ್ಧನಾಗ್ಬೇಕು, ಸಿದ್ಧಿ ಪುರುಷನಾಗ್ಬೇಕು, ಆಮೇಲೆ ಮಹಾತ್ಮನಾಗ್ಬೇಕು, ಆಮೇಲೆ ಋಷಿ ಆಗ್ಬೇಕು, ಬ್ರಹ್ಮ ಋಷಿ ಆಗ್ಬೇಕು. ಎಷ್ಟು ಇದೆ ಆ ಸ್ಥಿತಿಗೆಲ್ಲ ಹೋಗ್ಬೇಕು ಅಂದ್ರೆ. ಅದೇ ನಮ್ಮ ಆಸೆ ತಪೋಲೋಕಕ್ಕೆ ಹೋಗ್ಬಿಡೋಣ ಅಂತ. ಸೊ ಹಂಗಲ್ಲ ಮಾಸ್ಟರ್ಸ್, ಹಂಗಲ್ಲ. ಯಾಕಂದ್ರೆ ನಾವ್ ಚೆಕ್ ಮಾಡ್ಕೋಬೇಕು ನನ್ನಲ್ಲಿ ಎಷ್ಟು ಆಸೆ ಇದೆ, ಎಷ್ಟು ಸಾತ್ವಿಕ ಗುಣಗಳಿದೆ, ಎಷ್ಟು ಸೇವೆ ಮನೋಭಾವ ಇದೆ, ಎಷ್ಟು ನನ್ನಲ್ಲಿ ಎಲ್ಲವನ್ನು ಕೂಡ ಒನ್ನಸ್ಸಲ್ಲಿ, ಸಮಾನತೆ, ಏಕತ್ವದಲ್ಲಿ ನೋಡೋ ದೃಷ್ಟಿಕೋನ ಇದೆ. ಪಕ್ಕದ ಮನೆ ಮಕ್ಳು, ನನ್ ಮಕ್ಳು ಒಂದೇ ಸ್ಥಿತಿಯಲ್ಲಿ ನೋಡೋ ಗುಣ ಬೆಳೆಸ್ಕೊಂಡಿದೀನ. ಪ್ರತಿಯೊಂದು ಜೀವ ಜಂತು ಕೂಡ ಪರಮಾತ್ಮನೇ ಇರೋದು, ನನ್ನಲ್ಲಿ ಪರಮಾತ್ಮನೇ ಇರೋದು. ನಾನೇ ಹಸುವು, ನಾನೇ ಪಕ್ಷಿ, ನಾನೇ ಈ ಒಂದು ವಸ್ತುವಾಗಿದ್ದೀನಿ, ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಆ ಮನಸ್ಥಿತಿಗೆ ನಾವು ಬರ್ಬೇಕು. ಹಸು ಬೇರೆ, ಪ್ರಾಣಿ ಬೇರೆ, ಪಕ್ಷಿ ಬೇರೆ, ಜಂತು ಬೇರೆ, ಈ ಒಂದು ಮರ, ಈ ಕಟ್ಟಿಗೆ, ಇದೇ ನಾವು ಬಳಸ್ತಾ ಇದೀವಲ್ಲ, ಇದು ಬೇರೆ, ನಾನ್ ಬೇರೆ ಅಲ್ಲ. ಯಾಕಂದ್ರೆ ಅದು ಬೇರೆ ನಾನ್ ಬೇರೆ ಅಂದಾಗ ದ್ವಂದ್ವತ್ವ, ದ್ವೈತ ಬರುತ್ತೆ. ಎಲ್ಲವೂ ಕೂಡ ಒಂದೇನೆ. ನಾನೇ ಈ ವಸ್ತು ಆಗಿದ್ದೀನಿ, ನಾನೇ ಮೊಬೈಲ್ ಆಗಿದ್ದೀನಿ, ನಾನೇ ಈ ಮರವಾಗಿದ್ದೀನಿ, ನಾನೇ ಈ ಕಟ್ಟಿಗೆ ಆಗಿದ್ದೀನಿ, ನಾನೇ ಈ ಸೌದೆ, ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಎಲ್ಲರಲ್ಲೂ ನನ್ನನ್ನೇ ಕಾಣ್ಬೇಕು, ಎಲ್ಲದರಲ್ಲೂ ನನ್ನನ್ನೇ ಕಾಣ್ಬೇಕು, ಎಲ್ಲವೂ ಕೂಡ ನಾನಾಗೆ ಇದ್ದೀನಿ. ಆ ಮನೋಭಾವದಲ್ಲಿ ಇದ್ದಾಗ ತಪೋಲೋಕ. ಇಷ್ಟು ಇದೆ. ನಾವು ನಮ್ಮಲ್ಲಿ 3 ಗುಣಗಳಿದೇವಲ್ಲ, ರಜೋಗುಣ, ತಮೋ ಗುಣ, ಸಾತ್ವಿಕ ಗುಣ. ವಿಭೀಷಣ ಇದ್ದಾನೆ ನಮ್ಮಲ್ಲಿ, ರಾಮಾಯಣ, ನಿತ್ಯ ರಾಮಾಯಣ ನಡೀತಾ ಇಲ್ಲ, ಪ್ರತಿಯೊಬ್ರು ಮನೇಲೂ ಇದಾರಲ್ಲ. ವಿಭೀಷಣ ಇದ್ದಾರೆ, ಕುಂಭಕರ್ಣ ಇದ್ದಾರೆ, ರಾವಣ ಇದ್ದಾರೆ. ರಾವಣ ಅಂದ್ರೆ ರಾಜಸಿಕ, ಕುಂಭಕರ್ಣ ಅಂದ್ರೆ ತಾಮಸಿಕ, ವಿಭೀಷಣ ಅಂದ್ರೆ ಸಾತ್ವಿಕ. ನಾವು ಯಾವ ಗುಣದಲ್ಲಿ ಇರ್ತೀವಿ? ಯಾವಾಗ್ಲೂ ಸಾತ್ವಿಕದಲ್ಲಿ ಇರ್ತೀವ? ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಅರಿಷಡ್ ವರ್ಗಗಳು ನಿಯಂತ್ರಣ ಆಗಿದ್ಯಾ? ಇಂದ್ರಿಯಗಳು ನಿಗ್ರಹ ಆಗಿದ್ಯಾ? ಇವೆಲ್ಲ ಅರ್ಥ ಆಗ್ಬೇಕು ಮಾಸ್ಟರ್ಸ್. ಇದೆಲ್ಲ ಅರ್ಥ ಆದ್ರೇನೆ ಆ ಲೋಕ ತಾನಾಗಿ ನಾವು ಇಚ್ಛೆ ಪಟ್ಟು ಹೋಗುವುದಲ್ಲ, ಪ್ರಕೃತಿ ತಾನಾಗಿ ನಾವು ಅಲ್ಲಿ ಎಲಿಜಿಬಲ್ ಆಗ್ತೀವಿ. ಅದಕ್ಕೆ ಗುರುಗಳ
ಕೃಪೆ ಅನುಗ್ರಹ ಇರ್ಬೇಕು, ಋಷಿ ಮುನಿಗಳ ಅನುಗ್ರಹ ಇರ್ಬೇಕು. ಅವ್ರು ನಮ್ಮನ್ನ ಬರ್ಮಾಡ್ಬೇಕು, ಬಂದ್ರಪ್ಪ ಅಂತ. ನಾವು ಆಸೆ ಪಟ್ರೆ ಹೋಗ್ಬಿಡ್ತೀವ? ಇಲ್ಲ, ಹಂಗಲ್ಲ. ಆ ಲೋಕ ಏನಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಸತ್ಯಲೋಕ ಅಂತಾರೆ, ದೇವತೆಗಳಿರೋ ಲೋಕ ಅಂತಾರೆ. ನಮ್ಗೆ ಗೊತ್ತಿಲ್ಲ, ನಾವು ಹೋಗಿ ನೋಡಿಲ್ಲ ಆ ಲೋಕ. ಅಟ್ಲೀಸ್ಟ್ ಈ ಐದನೇ ಲೋಕ ಕ್ವಾಲಿಫೈ ಆದ್ರೆ ಸಾಕು. ತಪೋಲೋಕದಲ್ಲಿ ಯಾರಿರ್ತಾರೆ? ಋಷಿ ಮುನಿಗಳು ಇರ್ತಾರೆ, ಮಹಾತ್ಮರು ಇರ್ತಾರೆ, ಸಿದ್ಧಿ ಪುರುಷರು ಇರ್ತಾರೆ, ಯೋಗಿಗಳು ಇರ್ತಾರೆ. ಆ ಲೋಕ ಇಲ್ಲಿ ಇರುವಾಗ ನಾನು ಯೋಗಿ ಆಗ್ಬೇಕಲ್ಲ. ಕೃಷ್ಣ ಯೋಗಿ ಭವಾರ್ಜುನ, ಯೋಗಿ ಆಗು. ದೇಹ ಸಿಕ್ಕಿದೆ, ಜ್ಞಾನ ಸಿಕ್ಕಿದೆ, ಒಳ್ಳೆ ಸತ್ಸಂಗ ಸಿಕ್ಕಿದೆ, ಒಳ್ಳೆ ಕ್ಲಾಸ್ಗಳು ಸಿಗ್ತಾ ಇದೆ, ಯೋಗಿ ಆಗಿ. ಈ ಕ್ಷಣದಲ್ಲಿ ನಾನ್ ಮನ್ಸು ಮಾಡೋ ಯೋಗಿ ನಾನು. ವಿಜಯಕಾಂತ್, ನಾನು ಆತ್ಮಯೋಗಿ. ಇಲ್ಲಿ ಕ್ಲಾಸ್ಗೂ ನಾನು ಆತ್ಮಯೋಗಿ. ನನ್ನ ಆತ್ಮ ಸ್ಥಿತಿ ಏನಂತ ನನ್ಗೆ ಗೊತ್ತಾಯ್ತು, ನನ್ ಸತ್ಯ ಅರ್ಥ ಆಯ್ತು. ನಾನು ಆತ್ಮಯೋಗಿಯಾಗಿ ಬದಲಾವಣೆ ಆಗಿದ್ದೀನಿ. ಈಗ ಎಲ್ರು ಆಗ್ಬಹುದು. ಸತ್ಸಂಗಲ್ಲಿ ಕೇಳ್ಬೇಕು, ಸತ್ಯ ತಿಳ್ಕೋಬೇಕು, ಆತ್ಮಜ್ಞಾನ ತಿಳ್ಕೋಬೇಕು. ಈ ಜೀವಾತ್ಮ ದೇಹ ಬಿಟ್ಟು ಆಚೆ ಹೋದಾಗ ತಗೊಂಡೋಗೋದು ಏನ್ ಗೊತ್ತಾ? ಏನ್ ತಗೊಂಡೋಗುತ್ತೆ ಹೇಳಿ? ಜೀವಾತ್ಮ ಪಾಪ ಪುಣ್ಯ. ಪಾಪ ಪುಣ್ಯ ತಗೊಂಡೋಗುತ್ತಾ? ಯಾರು ಹೇಳಿದ್ದು ಪಾಪ ಪುಣ್ಯ ಅಂತ? ಪಾಪ ಪುಣ್ಯ ಅದನ್ನೇ ಹೇಳಿದ್ದು. ಪುರಾಣದಲ್ಲಿ ಹೇಳಿರೋದು, ಯಾವ್ದಾವ್ದು ಶಾಸ್ತ್ರದಲ್ಲಿ ಹೇಳಿರೋದೆಲ್ಲ ಕೇಳ್ಕೊಂಡು ಪಾಪ ಪುಣ್ಯ ತಗೊಂಡು ಹೋಗತ್ತಂತ. ಎಲ್ಲಿಗೆ ತಗೊಂಡು ಹೋಗ್ಬೇಕು ಅದು? ಪಾಪ ಪುಣ್ಯ ಎಲ್ಲ ಇಲ್ಲೇ ಅನುಭವಿಸ್ತಾ ಇದೀವಲ್ಲ, ಇಲ್ಲೇ ಅನುಭವಿಸ್ತಾ ಇದೀವಿ ಕರ್ಮಗಳನ್ನೆಲ್ಲ. ಭೂಲೋಕದಲ್ಲಿ ಇರುವಾಗ್ಲೇ ತಗೊಂಡು ಹೋಗೋದು ಏನಿದೆ? ಇಲ್ಲೇ ಅನುಭವಿಸ್ಬಿಟ್ಟು ಇನ್ನೊಂದ್ ದೇಹ ತಗೊಂಡು ಇಲ್ಲೇ ಅನುಭವಿಸ್ತೀವಿ ನಾವು. ಇವಾಗ ತಗೊಂಡು ಎಲ್ಲಿ ಹೋಗುತ್ತೆ ಅದು? ಜೀವಾತ್ಮ ತಗೊಂಡು ಇನ್ನೊಂದ್ ದೇಹ ತಗೊಂಡು ನೀನು ಪಾಪ ಮಾಡಿದ್ಯಾ, ಅದು ಕೀಳಾದ ಜನ್ಮ ತಗೊಂಡು ಅನುಭವಿಸ್ತೀಯಾ. ಪುಣ್ಯ ಮಾಡಿದ್ಯಾ, ಉನ್ನತ ಕುಲ ಶ್ರೀಮಂತಿಕೆನಲ್ಲಿ ಮೆರಿತೀಯಾ. ತಗೊಂಡು ಎಲ್ಲಿ ಹೋಗುತ್ತೆ ಆತ್ಮ? ಜೀವಾತ್ಮ ಎಲ್ಲಿಗೆ ಹೋಗುತ್ತೆ? ತಗೊಂಡು ಹೋಗಲ್ಲ. ಇನ್ನೊಂದು ದೇಹ ತಗೊಂಡು ಜೀವಾತ್ಮ, ಆತ್ಮ ಇನ್ನೊಂದು ದೇಹ ಹುಡ್ಕೋದು ಇಲ್ಲ, ತಗೊಳ್ಳೋದಿಲ್ಲ. ಆತ್ಮ ದೇಹ ಬಿಟ್ಟು ಹೋಗೋದು ಇಲ್ಲ, ದೇಹದಲ್ಲೂ ಇಲ್ಲ. ಈ ಸತ್ಯ ಅರ್ಥ ಮಾಡ್ಕೋಬೇಕು. ಜೀವಾತ್ಮ ಅಂದ್ರೆ ದೇಹ ಬಿಟ್ಟು ಹೋಗುವುದು ಯಾವುದು? ಮನಸ್ಸು. ಮನಸ್ಸು ಎಲ್ಲಿದೆ? ಜೀವಾತ್ಮನಲ್ಲಿದೆ. ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಇದೆ ತಾನೆ. ಈ ನಾಲ್ಕೇ ಜೀವಾತ್ಮನಾಗಿರುತ್ತಾನೆ. ಈ ನಾಲ್ಕೇ ದೇಹ ಬಿಟ್ಟಾಗ ಹೋಗುವುದು. ಇದರಲ್ಲಿ ನಮ್ ಯಾವ ತರ ಭಾವನೆಗಳು, ಯಾವ ತರ ಜೀವನ ನಾವು ನಡೆಸಿದೀವಿ, ಇದೆಲ್ಲವೂ ಕೂಡ ನಮ್ಮ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ ಚಿತ್ತ, ಬುದ್ಧಿ, ಮನಸ್ಸು. ಅದೇ ಚಿತ್ರಗುಪ್ತ ಅಂದ್ರೆ ಯಾರೋ ಕೂತ್ಕೊಂಡು ಯಮಲೋಕದಲ್ಲಿ ವಿಚಿತ್ರಗುಪ್ತ ನಮ್ಮ ವಿಧಿಲಿಪಿ, ನಮ್ಮ ಹಣೆ ಬರ ಬರೀತಾರೆ, ನಮ್ಮ ಇದು ಮಾಡಿದ ಪಾಪ ಪುಣ್ಯ ಬರೀತಾರೆ ಅನ್ನೋದೆಲ್ಲ ಅದೆಲ್ಲ ಏನು ಹಂಗ ಇಲ್ವೇ ಇಲ್ಲ. ಇದೆಲ್ಲ ಯಾವ್ದೋ ಪುರಾಣಗಳಲ್ಲಿ. ಯಾಕಪ್ಪ ಅಂದ್ರೆ ಹಂಗಲ್ಲ ಹೇಳಿದ್ರೆ ಇವನ್ ತಿದ್ದುಕೊಳ್ತಾನೆ, ತಪ್ಪು ಮಾಡಲ್ಲ ಅಂತ ತಿಳ್ಸಿರೋ ವಿಷಯಗಳು. ಭಯ ಇರುತ್ತೆ, ಯಮಲೋಕ ಅಂತ ಹೇಳಿದ್ರೆ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ, ಶಿಕ್ಷೆಗೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ಇವನು ತಪ್ಪು ಮಾಡಲ್ಲ ಅಂತ ನಮ್ಮನ್ನ ಆ ತರ ಅವ್ರು ಹೇಳಿಟ್ಟಿರೋದು. ಯಾಕಂದ್ರೆ ಅವ್ರು ತಿದ್ಕೊಳ್ಳಿ, ಒಂದು ಶಿಸ್ತು ಬರ್ಲಿ, ಜೀವನ ಒಂದು ಶಿಸ್ತಲ್ಲಿರ್ಲಿ ಅಂತ. ಅಂದ್ರೆ ಚಿತ್ತ ಅಂತ ಹೇಳಿದಲ್ಲ, ಚಿತ್ತ, ಬುದ್ಧಿ, ಮನಸ್ಸು, ಹಂಗ ಚಿತ್ತದಲ್ಲೇ ನಮ್ಮ ದೃಶ್ಯಗಳು, ನಮ್ಮ ಚಿತ್ರಗಳು, ಎಷ್ಟೋ ಜನ್ಮದಲ್ಲಿ ಏನೇನ್ ಮಾಡಿದ್ವಿ ಅದೆಲ್ಲ ಗುಪ್ತವಾಗಿ ಆ ಚಿತ್ತದಲ್ಲಿ ಇರುತ್ತೆ. ರೆಕಾರ್ಡ್ಸ್, ನಮ್ಮ ರೆಕಾರ್ಡ್ಸ್ ಅದೇ. ಆಕಾಶಿ ರೆಕಾರ್ಡ್ಸ್ ಅಂದ್ರೆ ಅದನ್ನೇ, ಚಿತ್ತದಲ್ಲಿ ಇರುತ್ತೆ. ನೀನ್ ಏನೇನ್ ಮಾಡ್ತೀಯ ಮಾಡು, ಎಲ್ಲ ರೆಕಾರ್ಡ್ ಮಾಡ್ತಾ ಇರುತ್ತೆ. ನೀನು ಒಳಗೊಂದು ಹೊರಗಡೆ ಒಂದು, ತೋರಿಕೆಗೊಂದು ಒಳಗಡೆ ಒಂದು, ನಾವು ನಟನೆ ಮಾಡೋದು, ಇನ್ನೊಬ್ರಿಗೆ ಬೆಣ್ಣೆ ತರ ಮಾತಾಡೋದು, ಒಳಗಡೆ ಅವ್ರನ್ನ ದೂಷಿಸೋದು, ನಿಂದನೆ ಮಾಡೋದು, ಇದೆಲ್ಲ ನಮ್ಮ ಮನಸ್ಸಲ್ಲಿ ಏನ್ ಮಾಡ್ತಾ ಇರ್ತೀವಿ ಅದೆಲ್ಲ ಚಿತ್ತದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅದ್ ತಕ್ಕನಂತೆ ನಮ್ಮ ಜೀವನ, ಅದ್ ತಕ್ಕನಂತೆ ನಮ್ಮ ಜನ್ಮ. ಸೊ ನಮ್ನ ನಾವೇ ಏಮಾರ್ಸ್ಕೊಳ್ತಾ ಇರ್ತೀವಿ ಪ್ರತಿ ಜನ್ಮದಲ್ಲೂ. ಯಾರೂ ಶಿಕ್ಷೆ ಕೊಡಲ್ಲ, ನಮ್ಗ್ ನಾವೇ ಶಿಕ್ಷೆ ಕೊಟ್ಕೊಳ್ತೀವಿ. ಅಂದ್ರೆ ಅಂತ ಜೀವನ ಆಯ್ಕೆ ಮಾಡಿ ಅಂತ ರೋಗಗಳು ನಾವೇ ತಂದ್ಕೊಳ್ಳೋದು. ಯಾಕಂದ್ರೆ ಆ ಕರ್ಮವನ್ನು ಅನುಭವಿಸೋದು ನಾವೇ, ಕರ್ಮ ಸೃಷ್ಟಿ ಮಾಡೋದು ನಾವೇ. ಇದೆಲ್ಲವೂ ಕೂಡ ಜೀವಾತ್ಮದ ಒಂದು ಪ್ರಣಾಳಿಕೆ, ಪ್ಲಾನಿಂಗ್. ಸೊ ದಯವಿಟ್ಟು ಕ್ಷಮಿಸಿ ಸರ್, ಮಧ್ಯೆ ಮಾತಾಡ್ತಿದ್ದೀನಿ. 5 ಗಂಟೆವರೆಗೂ ಅಷ್ಟೇ ಕ್ಲಾಸು ನಮ್ದು. ಓಕೆ ಮೇಡಮ್, ಅಷ್ಟೇ ಆಯ್ತು. ಈಗ ಕ್ವಶನ್ ಆನ್ಸರ್ ಇಟ್ಕೊಳ್ಳೋಣ. 5:15 ಆಗ್ತಾ ಇದೆ. 5 ನಿಮಿಷ ಇದೆ 5:15ಗೆ. ನಮ್ಗೆ ಅವಕಾಶ ಇರೋದೇ 5 ಗಂಟೆವರೆಗೆ ಸರ್. ಓಕೆ ಮೇಡಮ್, ಆಯ್ತು ಅಷ್ಟೇ. ಇಷ್ಟು ವಿಷಯ ತಿಳ್ಸಕ್ಕೆ ಇಷ್ಟಪಟ್ಟೆ ನಾನು. ಥ್ಯಾಂಕ್ ಯು. ಏನಾದ್ರು ಅದ್ಭುತವಾಗಿತ್ತು. ನಾನು ಅದಕ್ಕೆ ಮಧ್ಯ ನಿಲ್ಸ್ಲಿಕ್ಕೆ ನನ್ ಕೈಲಿ ಆಗ್ಲಿಲ್ಲ ಸರ್. ತುಂಬಾನೇ ಕಷ್ಟಪಟ್ಟೆ ಹೇಳಲಿಕ್ಕೆ.
ಕಡೆಗೆ ನಾನು ನಿಲ್ಲಿಸ್ಲೇಬೇಕಾಗಿದೆ, ನನ್ನ ಕೆಲಸ ಮಾಡ್ಲೇಬೇಕಾಗಿದೆ, ಹಾಗಾಗಿ ನಾನು ನಿಲ್ಲಿಸ್ದೆ. ಸಾರಿ, ನಿಲ್ಸೋದಕ್ಕೆ ಕ್ಷಮೆ ಇರ್ಲಿ. ಬಟ್ ಇಲ್ಲ ಇಲ್ಲ ಇಲ್ಲ. ಸರ್, ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಇದೆಯಲ್ಲ ನಿಮ್ದು, ಅವತ್ತಿನ ದಿನ ಇದ್ರ ಬಗ್ಗೆನೂ ಒಂದಷ್ಟು ಮಾತಾಡ್ಬೋದಾ? ಅವಾಗ ಇವ್ರುಗಳೆಲ್ಲನೂ ಒಂದು 5 ನಿಮಿಷ. ಈಗ ಇದ್ರ ಬಗ್ಗೆ ಒಂದು ವಿಷಯ ಮಾತ್ರ ಹೇಳಕ್ ಇಷ್ಟಪಡಿದ್ರೆ ಪಾಯಿಂಟ್ ಮರ್ತೋಗ್ಬಿಡತ್ತೆ. ಓಕೆ. ಈ ಲೋಕ ಅಂತ ಹೇಳಿದ್ವಲ್ಲ, ಇದ್ರಲ್ಲಿ ಈಗ ನಮ್ಗೆ ಎಷ್ಟೋ ಜನ ಹೇಳ್ತಾರೆ ದಾನ ಧರ್ಮ ಮಾಡಿದ್ರೆ ಉನ್ನತ ಲೋಕಕ್ಕೆ ಹೋಗ್ತೀವಂತ. ಈ ವಿಸ್ಪಿ ಅಂತ ರಾತು ಅಂತ ಹೇಳಿದ್ರಲ್ಲ, ಅವರು ಒಂದು ವಿಷಯ ಹೇಳ್ತಾರೆ ಇದ್ರಲ್ಲಿ. ಅವ್ರು ಗೊತ್ತಿರೋರು ಬಂದು ಭೂಲೋಕದಲ್ಲಿ ಇದ್ದಾಗ ಯಾರೋ ಹೇಳ್ತಾರೆ, ಅವನೆಷ್ಟೋ ಪಾಪ ಮಾಡಿರ್ತಾನೆ, ನೀನ್ ಈ ತರ ದೇವಸ್ಥಾನ ಕಟ್ಟು, ಈ ತರ ಅನ್ನದಾನ ಮಾಡು, ಎಲ್ಲಾ ಧರ್ಮ ಮಾಡು, ನಿನ್ ಹತ್ರ ಇರೋದು ಎಲ್ಲಾ ವಸ್ತುಗಳನ್ನ ಎಲ್ಲವೂ ಕೂಡ ದಾನ ಮಾಡ್ಬಿಟ್ರೆ ನೀವು ಉನ್ನತ ಲೋಕಕ್ಕೆ ಹೋಗ್ತೀಯಾ ಅಂತ ಯಾರೋ ಹೇಳಿರ್ತಾರೆ. ಅವ್ನು ಯಾರ್ಯಾರು ಏನೇನು ಹೇಳಿದ್ರು ಪರಿಹಾರ ಎಲ್ಲಾ ಮಾಡಿರ್ತಾನೆ. ಮಾಡ್ಬಿಟ್ಟು ಇಚ್ಛೆ ಇಟ್ಕೊಂಡು ಓಕೆ ಇಷ್ಟು ಮಾಡಿರಪ್ಪ, ನನ್ನ ಹತ್ರ ಏನು ಇಲ್ಲ, ಎಲ್ಲಾ ದಾನ ಧರ್ಮನೇ ಮಾಡಿದೀನಿ ಅಂತ ಅವನು ದೇಹ ತ್ಯಾಗ ಮಾಡಿದಾಗ ಎಲ್ಲಿ ಸಿಕ್ಕಾಕೊಂಡಿರ್ತಾನ ಅಂದ್ರೆ ಅವನು 2ನೇ ಲೋಕಕ್ಕೆ ಹೋಗಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, 2ನೇ ಲೋಕ, ಭೀಕರವಾದ ಲೋಕ, ಕತ್ತಲೆ ಕಾಡು ಅಂತ ಹೇಳಿದ್ರೆ ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಹೋಗಿ ಕಿರ್ಚಾಡ್ತಾ ಇರ್ತಾನೆ. ಅಲ್ಲಿ ಪ್ರತಿಯೊಬ್ಬರಿಗೂ ಸ್ಪಿರಿಟ್ ಗೈಡ್ ಅಂತ ಇರ್ತಾರೆ, ಅಂದ್ರೆ ಆತ್ಮಗುರು ಅಂತ. ಪ್ರತಿಯೊಬ್ಬರಿಗೂ ಆತ್ಮಗುರು ಮಾರ್ಗದರ್ಶನ ನೀಡ್ತಾನೆ ಇರ್ತಾರೆ. ಅಲ್ಲಿಂದ ನಮ್ಗೆ ಇಲ್ಲಿ ಮೆಸೇಜ್ ಕೊಡ್ತಾನೆ ಇರ್ತಾರೆ, ಪ್ರತಿಯೊಬ್ಬರಿಗೂ ಇರ್ತಾರೆ. ನಾವು ತಗೊಳ್ಳೋ ಸ್ಥಿತಿನಲ್ಲಿ ಇಲ್ಲ, ಯಾಕಂದ್ರೆ ಮನಸ್ಸು ಅಷ್ಟು ಬಲಿಷ್ಠವಾಗಿದೆ, ಕೆಲಸ ಮಾಡ್ತಾ ಇರುತ್ತೆ. ಅವನು ಅಲ್ಲಿ ಕಿರ್ಚಾಡ್ತಾ ಇರೋದು ನೋಡ್ದೆ ಆತ್ಮಗುರು ಬಂದು ಕೇಳ್ತಾರೆ, ಯಾಕೆ ಹಿಂಗೆ ಗೋಲಾಡ್ಕೊಳ್ತಾ ಇದೀಯಾ ಅಂತ. ಅವನ್ ಹೇಳ್ತಾನೆ, ನನ್ಗೆಲ್ಲಾ ಮೋಸ ಮಾಡ್ಬಿಟ್ರು ಭೂಲೋಕದಲ್ಲಿ, ನಾನು ಉನ್ನತ ಲೋಕಕ್ಕೆ ಹೋಗಿ ಇದ್ ಮಾಡು ಅದ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲಾ ಯಾಮಾರ್ಸ್ಬಿಟ್ರೆ ನಾನು ಮೋಸ ಹೋದಂತ ಕಿರ್ಚಾಡ್ತಾನೆ. ಅವ್ರು ಕೇಳ್ತಾರೆ, ಅವ್ರು ಹೇಳಿದೆಲ್ಲ ಕರೆಕ್ಟು, ನೀನ್ ಮಾಡಿದೆಲ್ಲ ಸರಿನೇ, ಬಟ್ ಏನಕ್ಕೆ ಇಲ್ಲಿ ಬಂದಿದೆ ಗೊತ್ತಾ? ನೀನು ಬಯಸ್ಕೊಂಡಿದ್ದೆ ನೋಡು, ನಾನು ಇದೆಲ್ಲಾ ಮಾಡಿದ್ರೆ ಉನ್ನತ ಲೋಕಕ್ಕೆ ಹೋಗ್ತೀನಿ, ತಪ್ಪೋ ಲೋಕಕ್ಕೆ ಹೋಗ್ತೀನಿ, 5ನೇ ಲೋಕಕ್ಕೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ, ಆ ಎಕ್ಸ್ಪೆಕ್ಟೇಷನ್ ಇನ್ನು ಪಾತಾಳ ಲೋಕಕ್ಕೆ ತಳ್ಳಿರೋದು ಅಂತ ಹೇಳ್ತಾರೆ. ಸೊ ಇದ್ರಿಂದ ನಾವ್ ಏನ್ ಕಲಿಬೇಕು? ಏನೇ ಮಾಡಿದ್ರು ಇದಂ ನನ್ ಮಮ, ಇದು ನಾನ್ ಮಾಡ್ತಾ ಇಲ್ಲ. ಯಾವ ಇಚ್ಛೆನು ಬಯಕೇನು ನಿರೀಕ್ಷೆ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ, ಏನೇ ನೀವು ಗುಡಿ ಕಟ್ಟಿದ್ರು ಅನ್ನದಾನ ಮಾಡಿದ್ರು ಇಲ್ಲೇ ಸಿಕ್ಕಾಕೊಳ್ತೀವಿ. ಈ ಸತ್ಯ ಅರ್ಥ ಆಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಲಾಸ್ ಆಫ್ ದ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಹೇಳಿರೋದು ವಿಸ್ಪಿ ಅಂದ್ ರಾತು. ನಾವು ಹಂಗೆ ಸಿಕ್ಕಾಕೊಳ್ತೀವಿ. ನಾವ್ ಎಷ್ಟು ಜನರಿಗೆ ಧ್ಯಾನ ತಿಳಿಸ್ಕೊಟ್ಟಿದೀನಿ ಗೊತ್ತಾ? ನಾನು ಎಷ್ಟು ಜನರಿಗೆ ನಾನು ಅನ್ನದಾನ ಹಾಕಿದೀನಿ ಗೊತ್ತಾ? ಒಂದು ಭಾವನೆ ಇಟ್ಕೊಂಡ್ರೆ ಸಾಕು, ನಾನು ಆ ಭ್ರಾಂತಿನಲ್ಲಿ ಬಿಟ್ರೆ ಸಾಕು, ಇಷ್ಟು ಸಾಧನೆ ಮಾಡಿದೀನಿ ಅಂತ ಭ್ರಾಂತಿನಲ್ಲಿ ಬಿಟ್ರೆ ಸಾಕು. ಇರೋ ಆಸ್ತಿ ಎಲ್ಲ ಅನಾಥಾಶ್ರಮ ಬರ್ಕೊಟ್ಟಿದೀನಿ ನಾನು ಅಂತ ಭ್ರಾಂತಿಯಲ್ಲಿ ಇದ್ಬಿಟ್ರೆ ಸಾಕು. ಯಾಕಂದ್ರೆ ಅದು ನಾನ್ ಮಾಡ್ತಾ ಇಲ್ಲ, ಆತ್ಮ ಮಾಡಿಸ್ತಾ ಇರೋದು, ಪರಮಾತ್ಮ ಮಾಡಿಸ್ತಾ ಇರೋದು. ನಂದು ಏನು ಇಲ್ಲಪ್ಪ, ಕೊಟ್ಟಿರೋದು ಅವನೇ, ಮಾಡಿಸ್ತಾ ಇರೋದು ಅವನೇ, ಎಲ್ಲವೂ ಕೂಡ ಕ್ರೆಡಿಟ್ಸ್ ಅವನಿಗೆ ಕೊಟ್ಬಿಡ್ಬೇಕು. ಈಶ್ವರ ಅರ್ಪತ ಬುದ್ಧಿ ಅಂತ ಹೇಳ್ತಾರೆ. ಈಶ್ವರಾರ್ಪಣಂ, ಕೃಷ್ಣಾರ್ಪಣೆ, ಶಿವಾರ್ಪಣೆ, ಏನೇ ಮಾಡಿದ್ರು ಕೂಡ ಸತ್ಕಾರ್ಯ ಅರ್ಪಣೆ 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 ಮಾಡ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು. ಸೊ ನಾನ್ ಇದೆಲ್ಲ ಮಾಡಿದ್ರೆ ನಂಗ್ ಸ್ವರ್ಗ ಅಂತೂ ನಿಶ್ಚಯಪ್ಪ, ಇಷ್ಟೆಲ್ಲ ಮಾಡಿದ್ನಿ. ಎಲ್ರು ಹೇಳ್ತಾರೆ ನೀನ್ ಇಷ್ಟು ಮಾಡಿದೆ ಅಂದ್ರೆ, ನಾವು ತ್ಯಾಗ ಮಾಡಾಗ ಹೇಳ್ತಾರೆ, ಅಪ್ಪ ಎಷ್ಟು ದಾನ ಧರ್ಮ ಮಾಡಿದಾನೆ ಗೊತ್ತಾ, ಇನ್ ಕರ್ಣನ್ ತರ ಇವನು ಸ್ವರ್ಗಕ್ಕೆ ಹೋಗ್ತಾನೆ, ಉನ್ನತ ಲೋಕಕ್ಕೆ ಹೋಗ್ತಾನೆ ಅಂತ ಎಲ್ರು ಮಾತಾಡ್ತಾ ಇರ್ತಾರೆ. ಅವ್ನು ನೋಡಿದ್ರೆ ಹೋಗಿ ಪಾತಾಳದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಯಾಕಂದ್ರೆ ಆ ಬಯಕೆ, ಒಂದು ಎಕ್ಸ್ಪೆಕ್ಟೇಷನ್ ನಮ್ಮನ್ನ ಪಾತಾಳಕ್ಕೆ ತಳ್ಬಿಡುತ್ತೆ. ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವ್ದು ಮಾಡಬಾರದು. ಸೊ ಇದನ್ನ ತಿಳ್ಸಕ್ ಇಷ್ಟಪಟ್ಟೆ ಮಾಸ್ಟರ್ಸ್. ಥ್ಯಾಂಕ್ ಯು. Last 7 points ಹೇಳ್ತೀವಿ ಸರ್. ಅದ್ಭುತ ಸರ್, ನಿಜವಾಗ್ಲೂ. ಯಾಕೆಂದ್ರೆ ಆಲ್ರೆಡಿ ನಿಮಗೆ ಹುಷಾರಿಲ್ದೇ ಇದ್ರು ಪಾಪ ನೀವು ಬರೋದಿಕ್ ಒಪ್ಕೊಂಡು ಬಂದ್ರಿ. ಅದಕ್ಕೆ ನಿಜವಾಗ್ಲೂ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಆದ್ರೆ ಮುಂದೆ ಇನ್ನೊಂದು ಕ್ಲಾಸ್ ನಿಮ್ದು ಏನಿದೆ, ಅವತ್ತಿನ ದಿನ ಏನೇ ಹೇಳೋದಿದ್ರು ಅವತ್ತು ಕಂಟಿನ್ಯೂ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಅನ್ನೋ ಒಂದು ಭಾವದಲ್ಲಿ ಇವತ್ತಿನ ಕಾರ್ಯಕ್ರಮ ಆಲ್ರೆಡಿ ಅರ್ಧ ಗಂಟೆ ಹೆಚ್ಚಿಗೆ ತಗೊಂಡಿರೋದ್ರಿಂದ ಇಲ್ಲಿ 5 ಗಂಟೆಗೆ ಆಕ್ಚುಲಿ ಈಗ 1.5 ಗಂಟೆ ಮಾಡಿರೋದ್ರಿಂದ ಕ್ಲಾಸಸ್ ಸ್ವಲ್ಪ ಕಷ್ಟ ನಮಗೂ ಮುಂದುವರ್ಸೋದಿಕ್ಕೆ. ಇದು ಎನಿವೇ ಸರ್, ಥ್ಯಾಂಕ್ ಯು. ಆದ್ರೆ ಆತ್ಮ ಬಂಧುಗಳೇ, ಯಾರಿಗೂ ಯಾವುದೇ ಪ್ರಶ್ನೆಗಳನ್ನ ಕೇಳುವಂಥದ್ದು ಇಲ್ಲಿ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನೆಕ್ಸ್ಟ್ ಇನ್ನೊಂದಿನ ಸರ್ ಬರ್ತಾರೆ,
ಅವತ್ತಿನ ದಿನ ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ಅವಕಾಶ ಕೊಡಲಾಗುತ್ತೆ. ನಿಮ್ಮ ಒಂದು ಯಾವುದೇ ಒಂಥರ ಸಂದೇಹಗಳಿರ್ಬೋದು ಎಲ್ಲವನ್ನು ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ವಿಜಯಕಾಂತ್ ಸರ್ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಆತ್ಮಬಂಧುಗಳೇ, ಇಷ್ಟು ಒಂಥರ ಏನಂತಾರೆ ಧನ್ಯತಾ ಮನೋಭಾವದಿಂದ ತುಂಬಾ ಮಗ್ನರಾಗಿ ನೀವೆಲ್ಲರೂ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಆಕ್ಚುಲಿ ನಾನು ಇಲ್ಲಿ ಒದ್ದಾಡ್ತಾ ಇದ್ದೀನಿ. ಈ ಲೋಕಗಳು ಹೇಳೋದ್ರಲ್ಲ, ಆ ಮೊದಲು 2 ಲೋಕದಲ್ಲೇ ಹೋಗಿ ನಾನು ಒದ್ದಾಡ್ತಾ ಇದ್ದೀನಿ. ಯಾಕೆಂದ್ರೆ ಹೇಳಕ್ಕಾಗ್ತಿಲ್ಲ, ನಾನು ಹೇಳಿದ್ರೆ ಎಲ್ಲಿ ತಪ್ಪಾಗುತ್ತೋ ಎಲ್ರಿಗೂ ಆಗುತ್ತೆ. ಆದ್ರೆ ನನ್ನ ಕರ್ತವ್ಯ ಅಲ್ಲಿ ಮುಖ್ಯವಾದ್ದು ಅನ್ನೋದು ನನ್ನ ನೆನಪಿಗೆ ಬಂದಿದ್ರಿಂದ ನಾನು ಹೇಳ್ಬೇಕಾಯ್ತು. ಎಲ್ರಿಗೂ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.